नमस्ते सर। नमस्ते सर। नमस्ते सर। सर इದ್ದೀರಾ? ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ನಾನಾಗ ಬಂದೆ, ನೀವು ಕಾಣ್ಲಿಲ್ಲ, ಅದಕ್ಕೆ ಮತ್ತೆ ಹೋದೆ ನಾನು. ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಈಗ ಕೇಳಿಸ್ತಾ ಇದೆ. ನಾನು 4 ಕ್ಲಾಸಿದು ಪಾಠ ಆದ್ಮೇಲೆ ಒಟ್ಟಿಗೆ 4 ಸೆಟ್ ನೋಟ್ಸ್ ಮೇಲ್ ಮಾಡ್ಲಾ ಅಂತ ನೋಡಿದೆ. ಬೇಕು ಅಂದ್ರೆ ಫಸ್ಟ್ ಟೈಮ್ 3 ಮಾಡಿರ್ತೀನಿ, ಕನ್ಫ್ಯೂಸ್ ಆಗ್ಬೋದೇನೋ, ಆಮೇಲೆ 4ನೇದೊಂದು ಮಾತ್ರ ಬೇರೆ ಕಳಿಸಿದ್ರಿ ಅಂತ ಅನ್ಕೊಂಡೆ. ನಿಮ್ಗೆ ಯಾವ್ದು ಅನುಕೂಲನೋ ಹಾಗೆ ಮಾಡಿ ಮೇಡಮ್. ಇವತ್ತಿನ ಕ್ಲಾಸಿನ ನಂತರ ಈ ನೋಟ್ಸ್ ನಿಮ್ಗೆ ಕರೆಕ್ಷನ್ ಗೆ ವಾಟ್ಸ್ಆಪ್ ಮಾಡ್ತೇನೆ. ಸರಿ. ಅದಾದ್ಮೇಲೆ 4 ಸೆಟ್ ಅನ್ನು ಒಂದು ಮೇಲ್ ಅಲ್ಲಿ ಕಳಿಸಿ ಬಿಡ್ತೇನೆ. ಸರಿ ಸರಿ, ಆರಂಭ ಮಾಡೋಣ. ನಾರಾಯಣಃ ಪರೋ ವ್ಯಕ್ತಾತ್ ಅಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ. ಎಲ್ಲಿವರೆಗೆ ಚರ್ಚೆ ಮಾಡಿದ್ವಿ ಮೇಡಮ್ ಕಳೆದ ಸಂದರ್ಭದಲ್ಲಿ? ನನ್ನ ನೋಟ್ಸಿನಲ್ಲಿ ಬರೆದಿಟ್ಟಿದ್ದೀನಿ ಇದನ್ನ. ನೋಟ್ಸಿಗೆ ಹೋಗ್ಲಿಕ್ಕೆ ಇದರಲ್ಲಿ ನಿಮಿಷ. ಹಾ, ಇದು ಲಕ್ಷ್ಯತೆ ಅನುಗ್ರಹಂ ಕುರುವನ್ ಲಕ್ಷ್ಯತೆ ಲಕ್ಷ್ಯತೆಯಲ್ಲಿ ಹಿಂದಿನ ವಾಕ್ಯದ ಕೆಲವೊಂದು ಅಂಶಗಳನ್ನ ಹೇಳ್ಬೋದಾ ಮೇಡಮ್? ಇಲ್ಲಿ ಸಚ ಭಗವಾನ್ ಜ್ಞಾನೈಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿ ಸದಾ ಸಂಪನ್ನ ತ್ರಿಗುಣಾತ್ಮಿಕಾಂ ಸ್ವಾಂ ಮಾಯಾಂ ಮೂಲ ಪ್ರಕೃತಿಂ ವಶೀಕೃತ್ಯ, ಈ ಎಲ್ಲ ವಾಕ್ಯಗಳಲ್ಲಿ ದೇಹವಾನ್ ಇವ ಜಾತಃ ಇವ ಲೋಕಾನುಗ್ರಹಂ ಕುರುವನ್ ಲಕ್ಷ್ಯತೆಯ. ಕೃಷ್ಣ ಪರಮಾತ್ಮನು ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿದ್ರೂ ಕೂಡ ದೇಹವಾನ್ ಇವ ಜಾತಃ ಇವ, ಅವನು ದೇಹಧಾರಣೆ ಮಾಡಿ ಸಾಮಾನ್ಯ ಮನುಷ್ಯನಂತೆ ಅವತರಿಸ್ತಾನೆ. ಲೋಕಾನುಗ್ರಹಂ ಕುರುವನ್ ಲಕ್ಷ್ಯತೆ, ಅವನು ತನಗೆ ಯಾವುದೋ ಪ್ರಯೋಜನಕ್ಕಾಗಿ ಅಲ್ಲ. ಮುಂದಿನ ವಾಕ್ಯದಲ್ಲಿ ಇನ್ನೂ ಸ್ಪಷ್ಟಪಡಿಸ್ತಾರೆ. ಲೋಕಾನುಗ್ರಹಂ ಕುರುವನ್ ಲಕ್ಷ್ಯತೆ, ಎಲ್ಲ ಜೀವಗಳಿಗೆ ಬೇಕಾದಂತಹ ಸೂಕ್ತ ಮಾರ್ಗದರ್ಶನ ಕೊಡ್ಲಿಕ್ಕೋಸ್ಕರ ಅವನು ಅವತರಿಸಿದನು. ಲೋಕಾನುಗ್ರಹ. ಮುಂದಿನ ವಾಕ್ಯ
ಸ್ವಪ್ರಯೋಜನಾ ಭಾವೇ ಅಪಿ ಭೂತ ಅನುಜಿಘೃಕ್ಷಯಾ ವೈದಿಕಂ ಧರ್ಮದ್ವಯಂ ಅರ್ಜುನಾಯ ಶೋಕಮೋಹ ಮಹೋದಧೋ ನಿಮಗ್ನಾಯ ಉಪದಿದೇಶ ಗುಣಾಧಿಕೈರ್ಹಿ ಗೃಹೀತಃ ಅನುಷ್ಠೀಯಮಾನಶ್ಚ ಧರ್ಮಃ ಪ್ರಚಯಂ ಗಮಿಷ್ಯತೀತಿ. ಈ ವಾಕ್ಯ ತುಂಬಾ ಸ್ವಾರಸ್ಯಕರವಾದಂತಹ ವಾಕ್ಯ. ಲಕ್ಷ್ಯತೆವರೆಗೆ ಆಗಿತ್ತಲ್ವಾ ಸರ್? ನೀವು ಈಗ ಯಾವ್ದು ತಗೊಂಡ್ರಿ? ಲಕ್ಷ್ಯತೆಯಾದ ಮುಂದಿನ ವಾಕ್ಯ ಇಲ್ಲಿಂದ. ಸ್ವಪ್ರಯೋಜನ ಅಲ್ಲಿಂದ ತಗೊಂಡ್ರ? ಸ್ವಪ್ರಯೋಜನಾ ಭಾವೇಪಿ, ಪರಮಾತ್ಮನಿಗೆ ತನ್ನ ಯಾವುದೇ ಲಾಭ ಅಥವಾ ಪ್ರಯೋಜನ ಉದ್ದೇಶ ಇಲ್ಲದೆ ಇದ್ರೂ ಕೂಡ ಭೂತ ಅನುಜಿಘೃಕ್ಷಯ, ಎಲ್ಲ ಜೀವಿಗಳ ವಿಷಯದಲ್ಲಿ ಅನುಕಂಪ, ದಯೆ, ಪ್ರೀತಿ, ಕರುಣೆ, ಮಮತೆ ಇವುಗಳ ಕಾರಣದಿಂದ ವೈದಿಕಂ ಧರ್ಮದ್ವಯಂ ಅರ್ಜುನಾಯ. ವೈದಿಕಂ ಧರ್ಮದ್ವಯಂ ಹಿಂದೆ ಹೇಳಿದ್ರು. ಯಾವ್ಯಾವ ಧರ್ಮ? ಪ್ರವೃತ್ತಿ ಲಕ್ಷಣ ಧರ್ಮ ಮತ್ತು ನಿವೃತ್ತಿ ಲಕ್ಷಣ ಧರ್ಮ. ಈ ಎರಡೂ ಧರ್ಮಗಳನ್ನು ಅರ್ಜುನಾಯ ಶೋಕಮೋಹ ಮಹೋದಧೋ ನಿಮಗ್ನಾಯ ಉಪದಿದೇಶ. ಎಂಥ ವ್ಯಕ್ತಿಗೆ ಶ್ರೀಕೃಷ್ಣ ಬೋಧನೆ ಮಾಡಿದ್ದಾನೆ ಅಂದ್ರೆ ಶೋಕಮೋಹ ಮಹೋದಧೋ ನಿಮಗ್ನಾಯ ಅರ್ಜುನಾಯ ಉಪದಿದೇಶ. ಪಾಂಡವರಲ್ಲಿ ಅರ್ಜುನನಿಗೆ ಯಾಕೆ ಉಪದೇಶ ಮಾಡ್ದ ಅನ್ನುವಂಥದ್ದು ಒಂದು ಜಿಜ್ಞಾಸೆ ಉಂಟು. ಧರ್ಮರಾಯ ಧರ್ಮದ ಮೂರ್ತಿ ಸ್ವರೂಪ, ಅವನಿಗೆ ಉಪದೇಶ ಮಾಡಬಹುದಾಗಿತ್ತು, ಆದ್ರೆ ಅವನಿಗೆ ಮಾಡಲಿಲ್ಲ. ಇನ್ನು ಭೀಮ ಶರೀರದಿಂದಲೂ ಬುದ್ಧಿ ಸೂಕ್ಷ್ಮತೆಯಿಂದಲೂ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ, ಅವನಿಗೂ ಉಪದೇಶ ಮಾಡಲಿಲ್ಲ. ಇನ್ನು ನಕುಲ ಸಹದೇವರು ಇಬ್ಬರು ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಅತ್ಯಂತ ಮೇಧಾವಿಗಳು ಮತ್ತು ಪ್ರಾಜ್ಞರು ಆಗಿರ್ತಾರೆ, ಅವರಿಗೂ ಉಪದೇಶವನ್ನು ಮಾಡಲಿಲ್ಲ. ಹೀಗೆ ಈ 5ರಲ್ಲಿ ಮಧ್ಯಮ ಪಾಂಡವನಾದಂತಹ ಅರ್ಜುನನಿಗೆ ಉಪದೇಶ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಇಲ್ಲಿ ಶಂಕರಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಶೋಕಮೋಹ ಮಹೋದಧು ನಿಮಗ್ನಾಯ ಅರ್ಜುನಾಯ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ವಿಶೇಷಣ ಮತ್ತು ವಿಶೇಷ್ಯ ಸಮಾನ ಲಿಂಗಕವಾಗಿರ್ತದೆ. ಈಗ ಉದಾಹರಣೆಗೆ ಉಪವಿಷ್ಟಂ ಬಾಲಂ ಪೃಚ್ಛಾಮಿ, ಕುಳಿತಿರುವಂತಹ ಬಾಲಕನನ್ನು ಪ್ರಶ್ನಿಸುತ್ತೇನೆ. ಉಪವಿಷ್ಟಂ ಬಾಲಂ ಪೃಚ್ಛಾಮಿ. ಉಪವಿಷ್ಟಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಏಕವಚನ, ಬಾಲಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಏಕವಚನ. ಸಂಸ್ಕೃತದಲ್ಲಿ ಈ ನಿಯಮ ಇದೆ. ಯಲ್ಲಿಂಗಂ ಯದ್ವಚನಂ ಯಾಚ ವಿಭಕ್ತಿ ವಿಶೇಷ್ಯಸ್ಯ ತಲ್ಲಿಂಗಂ ತದ್ವಚನಂ ಸಾಚ ವಿಭಕ್ತಿ ವಿಶೇಷಣಸ್ಯ. ವಿಶೇಷ್ಯ ಯಾವ ಲಿಂಗದಲ್ಲಿ ಇರ್ತದೋ ವಿಶೇಷಣವೂ ಕೂಡ ಅದೇ ಲಿಂಗದಲ್ಲಿ ಇರಬೇಕು. ಈಗ ವಿಶೇಷ್ಯ ಉದಾಹರಣೆಗೆ ನೀಲಂ ಕಮಲಂ ಅಂತ ಇಟ್ಕೊಳ್ಳೋಣ. ನೀಲಂ ಕಮಲಂ ಪಶ್ಯಾಮಿ, ಎರಡೂ ಕಡೆ ನೀಲಂ ಅನ್ನುವಂಥದ್ದು ವಿಶೇಷಣ, ಕಮಲಂ ಅನ್ನುವಂಥದ್ದು ವಿಶೇಷ್ಯ. ವಿಶೇಷ್ಯದ ಲಿಂಗ ಯಾವ್ದಿರ್ತದೋ ಅದೇ ಲಿಂಗವನ್ನು ವಿಶೇಷಣವೂ ಹೊಂದಿರಬೇಕು. ಇದು ಸಂಸ್ಕೃತದಲ್ಲಿ ಇರುವಂತಹ ವಿಶೇಷತೆ. ಕನ್ನಡ ಅಥವಾ ಉಳಿದಂತಹ ಭಾಷೆಗಳಲ್ಲಿ ಈ ವಿಶೇಷತೆ ಇಲ್ಲ. ಅಲ್ಲಿ ಉದಾಹರಣೆಗೆ ಸುಂದರ ಬಾಲಕ, ಸುಂದರ ಬಾಲಕರು, ಸುಂದರ ಶಬ್ದ ಹಾಗೆ ಉಳ್ಕೊಳ್ತದೆ. ಬಾಲಕ, ಬಾಲಕರು, ಈ ವಿಶೇಷ್ಯ ಯಾವುದೇ ಲಿಂಗ ಹೊಂದಿದ್ರೂ ಕೂಡ ವಿಶೇಷಣ ಪರಿವರ್ತನೆ ಆಗುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಈಗ ಲಿಂಗಕ್ಕೆ ಅಂದ್ರೆ ಪುಲ್ಲಿಂಗ, ಸ್ತ್ರೀಲಿಂಗ ಇದನ್ನ ಆಧರಿಸಿ ಕೆಲವೊಂದು ಸಾರಿ ವಿಶೇಷಣಗಳು ಪರಿವರ್ತನೆ ಹೊಂದುತ್ತೆ. ಆದ್ರೆ ಸಂಸ್ಕೃತದಲ್ಲಿ ಯಾವ ಲಿಂಗ, ವಿಭಕ್ತಿ, ವಚನ ಇದು 3 ವಿಶೇಷದ ಅಂಶಗಳು ವಿಶೇಷಣದಲ್ಲೂ ಕೂಡ ಅದೇ ಅಂಶವನ್ನು ಹೊಂದಿರಬೇಕು, ಲಿಂಗ, ವಿಭಕ್ತಿ, ವಚನ. ಆದ್ದರಿಂದ ಶೋಕಮೋಹ ಮಹೋದಧೋ ನಿಮಗ್ನಾಯ ಅರ್ಜುನಾಯ,
ಮೂರು ಕೂಡ ನಾಲ್ಕನೇ ಚತುರ್ಥಿ ವಿಭಕ್ತಿ ಏಕವಚನ, ನಾಲ್ಕನೇ ವಿಭಕ್ತಿ. ಅರ್ಜುನಾಯ, ಎಂಥ ಅರ್ಜುನ? ಶೋಕಮೋಹ ಮಹೋದಧೋ ನಿಮಗ್ನಾಯ, ಶೋಕಮೋಹ ಎಂಬ ಸಾಗರದಲ್ಲಿ ಮುಳುಗಿರುವಂತಹ ಅರ್ಜುನನಿಗೆ. ಯಾಕೆ ಅರ್ಜುನನಿಗೆ ಉಪದೇಶ ಮಾಡ್ದ ಅಂದ್ರೆ, ಅರ್ಜುನ ನಮ್ಮೆಲ್ಲರ ಪ್ರತಿನಿಧಿ, ಒಬ್ಬ ಸಾಮಾನ್ಯ ಮನುಷ್ಯರ ಪ್ರತಿನಿಧಿಯಾಗಿ ಪಂಚಪಾಂಡವರಲ್ಲಿ ಮಧ್ಯಮ ಪಾಂಡವ ಅರ್ಜುನಾಗಿರ್ತಾನೆ. ಉಳಿದಂತಹವರೆಲ್ಲರೂ ಕೂಡ ವಿಶಿಷ್ಟರಾಗಿರ್ತಾರೆ, ಒಂದೊಂದು ಹೆಚ್ಚಿನ ಶಕ್ತಿಯನ್ನು ಹೊಂದಿರುವವರಾಗಿರ್ತಾರೆ. ಧರ್ಮ ಮೂರ್ತಿಯೇ ಧರ್ಮರಾಜ. ಇನ್ನು ಶಾರೀರಿಕ ಬೌದ್ಧಿಕ ಶಕ್ತಿಯನ್ನ ಹೆಚ್ಚಾಗಿ ಹೊಂದಿರುವವನು ಭೀಮ. ನಕುಲ ಸಹದೇವರು ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ಜನಿಸಿದರು ಅನ್ನುವಂತಹ ಮಾತಿದೆ. ಹೀಗೆ ಮಧ್ಯಮ ಪಾಂಡವನಾದಂತಹ ಅರ್ಜುನನು ಸಾಮಾನ್ಯ ಮನುಷ್ಯರ ಪ್ರತಿನಿಧಿ ಎಂಬ ಕಾರಣಕ್ಕೋಸ್ಕರ, ಹೇಗೆ ಸಾಮಾನ್ಯ ಮನುಷ್ಯರು ಶೋಕಮೋಹ ಮಹೋದಧಿಯಲ್ಲಿ ಮುಳುಗಿರ್ತಾರೋ, ಶೋಕಮೋಹ ಸಾಗರದಲ್ಲಿ ಮುಳುಗಿರ್ತಾರೋ, ಅದೇ ಥರನೇ ಅವನು ಮುಳುಗಿರ್ತಾನೆ. ಅವನಿಗೂ ತುಂಬಾ ದ್ವಂದ್ವಗಳಿರ್ತದೆ. ಆದ್ದರಿಂದ ಅರ್ಜುನನ ಮೂಲಕ ಮನುಕುಲಕ್ಕೆ ತಿಳಿಸಬೇಕಾದಂತಹ ಈ ವಿಷಯವನ್ನ ಭಗವಂತನು ಗೀತಾ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದಾನೆ. ಶೋಕಮೋಹ ಮಹೋದಧೋ ನಿಮಗ್ನಾಯ ಉಪದಿದೇಶ. ಯಾಕೆ ಉಪದಿದೇಶ? ಮುಂದಿನ ವಾಕ್ಯ ತುಂಬಾ ಮಹತ್ವದ್ದು. ಗುಣಾಧಿಕೈರ್ಹಿ ಗೃಹೀತ. ಹಾ ಮೇಡಮ್, ವೈದಿಕ ಧರ್ಮ ಮತ್ತೆ ಪ್ರವೃತ್ತಿ ನಿವೃತ್ತಿ ಧರ್ಮ ಎರಡರ ರಕ್ಷಣೆಗೋಸ್ಕರ ಅಂತ. ವೈದಿಕಂ ಧರ್ಮದ್ವಯಂ. ವೈದಿಕದಲ್ಲಿರುವ ಎರಡು ಧರ್ಮ. ವೈದಿಕ ಧರ್ಮದ್ವಯ. ಯಾವುದು ಧರ್ಮದ್ವಯ? ಪ್ರವೃತ್ತಿ ಲಕ್ಷಣ ಮತ್ತು ನಿವೃತ್ತಿ ಲಕ್ಷಣ. ಎರಡೂ ಕೂಡ ವೈದಿಕವೇ. ಪ್ರವೃತ್ತಿ ಲಕ್ಷಣವೂ ವೈದಿಕವೇ, ನಿವೃತ್ತಿ ಲಕ್ಷಣವೂ ವೈದಿಕವೇ ಧರ್ಮ. ವೈದಿಕ ಅಂದ್ರೆ ಯಾವ ರೀತಿ ನೀವು ಹೇಳ್ತೀರಾ? ವೈದಿಕದ ಇಲ್ಲಿ ವೇದೋಕ್ತ ಧರ್ಮ ಅಂತ ಅರ್ಥ. ವೇದದಿಂದ ಉಕ್ತವಾದದ್ದು. ವೇದದಲ್ಲಿ ಪ್ರವೃತ್ತಿ ಲಕ್ಷಣಕ್ಕೂ ಅನೇಕ ನಿಯಮಗಳಿದೆ, ನಿವೃತ್ತಿ ಲಕ್ಷಣಕ್ಕೂ ನಿಯಮಗಳಿದೆ. ಪ್ರವೃತ್ತಿ ಲಕ್ಷಣವನ್ನ ಯಾರಿಗೆ ಉಪದೇಶ ಮಾಡಲಾಯ್ತು? ಪ್ರೇಯಸ್ವಿಗಳಿಗೆ, ಅಂದ್ರೆ ಜನಸಾಮಾನ್ಯರಿಗೆ ಬಾಹ್ಯ ಮುಖವಾಗಿ. ಮೊದಲು ಆ ಧರ್ಮದ ಪ್ರವರ್ತಕರು ಯಾರು? ಮರೀಚಿ. ಮರೀಚ್ಯಾದೀನ್ ಅಗ್ರೇ ಸೃಷ್ಟ್ವಾ ಪ್ರಜಾಪತೀನ್ ಪ್ರವೃತ್ತಿ ಲಕ್ಷಣಂ ಧರ್ಮಂ ಗ್ರಾಹಯಾಮಾಸ ವೇದೋಕ್ತಂ ಅಲ್ವಾ? ಅದಾದ್ಮೇಲೆ ನಿವೃತ್ತಿ ಲಕ್ಷಣದ ಪ್ರವರ್ತಕರು ಸನಕ, ಸನಂದನ, ಸುಜಾತ. ಇವರನ್ನ ಮೊದಲು ಈ ನಿವೃತ್ತಿ ಲಕ್ಷಣ ಧರ್ಮದ ಪ್ರವರ್ತಕರು ಅಂತ ಹೇಳಿ ಜ್ಞಾನ ವೈರಾಗ್ಯ ಲಕ್ಷಣ. ವೆರಿ ಗುಡ್. ಜ್ಞಾನ ವೈರಾಗ್ಯ ಲಕ್ಷಣವು ನಿವೃತ್ತಿ ಲಕ್ಷಣದ ಧರ್ಮದ ಸ್ವರೂಪ, ಸ್ವಭಾವ. ಶಂಕರಾಚಾರ್ಯರು ಎರಡೂ ಧರ್ಮವನ್ನು ದೀರ್ಘಕಾಲ ಅನುಷ್ಠಾನ ಮಾಡುವುದೇ ಒಂದು ಧರ್ಮ ಅಂತ ಹೇಳಿದ್ದಾರೆ. ಎರಡೂ ಮಾರ್ಗದಲ್ಲಿ ದೀರ್ಘವಾಗಿ ಸಾಗುವುದೇ ನಿಜವಾದ ಧರ್ಮ ಅಂತ ಶಂಕರಾಚಾರ್ಯ. ಈಗ ಎರಡು ಮಾರ್ಗಗಳಿವೆ, ಪ್ರವೃತ್ತಿ ಲಕ್ಷಣ ಮತ್ತು ನಿವೃತ್ತಿ ಲಕ್ಷಣ. ಪ್ರವೃತ್ತಿ ಲಕ್ಷಣದಲ್ಲಿ ಐಹಿಕ ಜೀವನವನ್ನು ನಡೆಸಲಿಕ್ಕೆ ಐಹಿಕ ಮತ್ತು ಆಮುಷ್ಮಿಕ ಫಲಗಳನ್ನು ಹೊಂದುವಂತ ಅಭ್ಯುದಯ ಫಲ ಸಿಗ್ತದೆ. ನಿವೃತ್ತಿ ಲಕ್ಷಣದಲ್ಲಿ ನಿಶ್ರೇಯಸ ಫಲ ಸಿಗ್ತದೆ, ಮೋಕ್ಷ ಮಾರ್ಗವನ್ನು ಬಯಸಬಹುದು. ಆದ್ರೆ ನಿವೃತ್ತಿ ಲಕ್ಷಣ ಧರ್ಮ ಎಲ್ರಿಗೂ ಅಲ್ಲ. ಹೌದು, ಅದು ಪ್ರವೃತ್ತಿ ಲಕ್ಷಣ ಧರ್ಮ ಪ್ರವೃತ್ತಿ ಎಲ್ಲಾ ಜೀವಿಗಳಿಗೆ, ಅಂದ್ರೆ ಮನುಷ್ಯನನ್ನು ಬಿಟ್ಟು ಪ್ರವೃತ್ತಿ ಎಲ್ಲಾ ಜೀವಿಗಳು ಬರ್ತಾರೆ. ಆದ್ರೆ ಮನುಷ್ಯ ಪ್ರವೃತ್ತಿಯಲ್ಲಿ ಇದ್ರೂ ಕೂಡ ಅವನಿಗೆ ಮಾತ್ರ ನಿವೃತ್ತಿ ಧರ್ಮಕ್ಕೆ ಸಾಗುವ ಸಾಮರ್ಥ್ಯವಿದೆ. ಯೋಗಿಗಳಿಗೆ ನಿಜವಾಗಿ ಅದು ಮೋಕ್ಷಕ್ಕೆ ಹೋಗುವ ಸಹಕಾರಿ. ಆದ್ರೆ ಮನುಷ್ಯನಾದವನು ಯೋಗಿ ಆಗ್ಬೇಕು ಅಂದ್ರೆ ನಿವೃತ್ತಿ ಧರ್ಮಕ್ಕೆ ಹೋಗಲು ಸಾಧ್ಯವಿರುವುದು ಮನುಷ್ಯನಿಗೆ ಮಾತ್ರ. ಖಂಡಿತ. ಈ ಪ್ರವೃತ್ತಿ ಲಕ್ಷಣ ಧರ್ಮ ಅನ್ನುವಂಥದ್ದು ಡಿಫಾಲ್ಟ್. ಈಗ ಒಂದು ಏನು ನಮ್ಮ ಯಾವುದೇ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ಕೂಡಲೇ ಅಲ್ಲಿ ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಂತ ಇರ್ತದೆ. ಇನ್ಸ್ಟಿಂಕ್ಟ್ ಜೀವಿಗಳಿಗೆ ಮತ್ತೆ ಇವುಗಳಿಗೆ ಇಂಟೆಲಿಜೆಂಟ್ ಎರಡಕ್ಕೂ ಅದು ಡಿಫಾಲ್ಟ್. ಇದು ಇಂಟ್ಯೂಷನ್ ಹೋಗ್ಬೇಕಾದ್ರೆ
ಆಗ ತುಂಬಾ ಪ್ರೇರಣೆ ಬೇಕು. ನಿವೃತ್ತಿ ಧರ್ಮ ಬೇಕು. ಹಾ, ಅದು ಅದಕ್ಕೆ ಅಲ್ಲಿ ಗೀತೆಯಲ್ಲೂ ಉಲ್ಲೇಖ ನಾವು ನೋಡಬಹುದು. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಯಾರೋ ಸಹಸ್ರದಲ್ಲಿ ಒಬ್ಬರು. ಹಾ, ವಸ್ತುತಃ ಅಲ್ಲಿ ಸಹಸ್ರ ಆಗುದಿಲ್ಲ, ಅದರಲ್ಲೂ ಒಬ್ಬ ಮಾತ್ರ ನನ್ನನ್ನು ಕಾಣ್ತಾನೆ ಅಂತ. ಸಹಸ್ರಾರು ಪ್ರಯತ್ನ ಪಟ್ಟು ಒಬ್ಬ ಆದ್ರೆ ಯೋಗಿ, ಅದರಲ್ಲೂ ಅಂತವರಲ್ಲಿ ಸಹಸ್ರರಲ್ಲಿ ಒಬ್ಬ ನನ್ನನ್ನು ಕಾಣುವಲ್ಲ ಅಂತ ಹೇಳ್ತಾನೆ. ಅದರಲ್ಲೂ ಅಲ್ಲಿ ಸಹಸ್ರ ಅಂತ ಹೇಳೋ ಶಬ್ದ ಕೋಟಿ ಎನ್ನುವ ಶಬ್ದಕ್ಕೆ ನಾವು ಅರ್ಥ ಮಾಡ್ತೀವಿ. ಯಾಕಂದ್ರೆ ಸಾವಿರದಲ್ಲಿ ಒಬ್ರು ಅಲ್ಲಿ ಹೋಗುದೇ ಇಲ್ಲ, ಆ ಮಾರ್ಗಕ್ಕೆ ಹೋಗುದಿಲ್ಲ. ಕೋಟಿಯಲ್ಲಿ ಯಾರೋ ಒಬ್ರಿಗೆ ಮಾತ್ರ ಆತರ ಪ್ರೇರಣೆ ಸಿಗ್ತದೆ. ಬಹೂನಾಂ ಜನ್ಮನಾಮಂತೆ, ಅಲ್ಲಿ ಇನ್ನೊಂದು ಮಾತು ಬರ್ತದೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ನಿರಂತರ ಪರಿಶ್ರಮದಿಂದ ಜ್ಞಾನಿಯಾದಂಥವನು ಮುಕ್ತಿ ಪಡಿತಾನೆ. ಜ್ಞಾನಿಯಾದಂಥವನೇ ಅನೇಕ ಜನ್ಮಗಳ ಪರಿಶ್ರಮವನ್ನ ಪಟ್ಟು ಮುಕ್ತಿ ಪಡೆಯುವುದಾದ್ರೆ, ಸಾಮಾನ್ಯ ಮನುಷ್ಯರಿಗೆ ಅತ್ಯಂತ ದುರ್ಲಭವಾದಂತಹ ಮಾರ್ಗ ಇದು. ಹಾಗಾದ್ರೆ ಸಾಮಾನ್ಯ ಮನುಷ್ಯರಿಗೆ ಬೇರೆ ಯಾವುದೇ ವಿಕಲ್ಪಗಳೇ ಇಲ್ವೇ ಅಂದಾಗ, ಆಗ ಭಕ್ತಿ ಮಾರ್ಗ ಮುಂತಾದಂತಹ ಮಾರ್ಗಗಳು ಬರ್ತದೆ. ಇದೆರಡು ಮಧ್ಯ ಮಾರ್ಗ, ಅದು ಭಕ್ತಿ. ಆದ್ದರಿಂದ ಭಕ್ತಿ ಮಾರ್ಗಕ್ಕೆ ಇಷ್ಟು ದೀರ್ಘಕಾಲದ ಚಿತ್ತಶುದ್ಧಿಯ ಅಪೇಕ್ಷತೆ ಇಲ್ಲ, ಅಲ್ಲಿ ಸಮರ್ಪಣೆಯ ಅಪೇಕ್ಷತೆ ಇರ್ತದೆ. ಆ ಸಮರ್ಪಣಾ ಮನೋಭಾವ, ತನ್ನ ಅಹಂಕಾರವನ್ನು ಕಳ್ಕೊಳ್ತಾ ಬರುವಂಥದ್ದು, ಇಂಥ ಭಕ್ತಿಯ ಪರಿಪಕ್ವತೆಯಲ್ಲಿ ಚಿತ್ತವು ಪರಿಶುದ್ಧವಾಗ್ತದೆ, ನಿರ್ಮಲವಾಗುತ್ತೆ. ತದನಂತರ ಮೋಕ್ಷಾಧಿಕಾರವನ್ನು ಪಡ್ಕೊಳ್ತಾನೆ. ಹೀಗೆ ಭಕ್ತಿ ಎನ್ನುವಂಥದ್ದು ಒಂದು ಶಾರ್ಟ್ ಕಟ್. ಅದು ಹಾಗಾದ್ರೆ ಈ ಶಾರ್ಟ್ ಕಟ್ ಈಸಿ ಅಲ್ವಾ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ? ಇದನ್ನೇ ಅನೇಕರು ಭಕ್ತಿ ಮಾರ್ಗವನ್ನೇ ಪ್ರಶಸ್ತ ಅಂತ ಹೇಳಿ ಪ್ರತಿಪಾದನೆ ಮಾಡಿದ್ದಾರೆ. ಯಾಕಂದ್ರೆ ಈ ಜ್ಞಾನ ಮಾರ್ಗ ತುಂಬಾ ಕಠಿಣವಾದಂತಹ ಮಾರ್ಗ. ಲೌಕಿಕರಿಗೆ ಅದು ಒಂದು ರೀತಿಯಲ್ಲಿ ದುಸ್ಸಾಧ್ಯ ಅಂತಾನೆ ಹೇಳ್ಬೋದು. ಅಂತಹ ಸಂದರ್ಭದಲ್ಲಿ ಮತ್ಯಾವುದು ಮಾರ್ಗ ಅಂತ ಕೇಳಿದಾಗ ಭಕ್ತಿ ಅಂತ ಹೇಳಿ ಭಕ್ತಿ ಮಾರ್ಗವನ್ನ ತುಂಬಾ ವಿಸ್ತಾರವಾಗಿ ಅದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಇದನ್ನ ಉಪಾಸನಾ ಮಾರ್ಗ ಅಂತಾನೂ ಕರೆದಿದ್ದಾರೆ. ಸರ್, ನೀವೀಗ ಹೇಳಿದ್ರಲ್ಲ, ಅನೇಕ ಜನ್ಮಗಳ ನಿರಂತರ ಪರಿಶ್ರಮದಿಂದ ಜ್ಞಾನಿಯಾದವನು ಮುಕ್ತಿ ಪಡೆಯುತ್ತಾನೆ ಅಂತ. ಅದೊಂದು ಶ್ಲೋಕದ ಅರ್ಥ ಅಂತ ಹೇಳಿದ್ರೆ ಅದು ಯಾವುದರಲ್ಲಿ ಬರುತ್ತೆ? ಇಲ್ಲೇ ಗೀತೆಯಲ್ಲೇ ಬರ್ತದೆ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಗೀತೆಯಲ್ಲಿ ಮೋಸ್ಟ್ಲಿ ಇದು ಶ್ಲೋಕಕ್ಕೆ ನಾನು ಗಮನ ಕೊಡ್ಲಿಲ್ಲ ಅನ್ಸುತ್ತೆ. ತೊಂದ್ರೆ. ಇಲ್ಲಿ ಮುಂದೆ ಇವರು ಇನ್ನೊಂದು ಸುಂದರ ಅಂಶವನ್ನು ಜೋಡಿಸ್ತಾರೆ. ಯಾಕೆ ಕೃಷ್ಣ ಅರ್ಜುನನ್ಗೆ ಗೀತೋಪದೇಶ ಮಾಡ್ದ ಅಂದ್ರೆ, ಗುಣಾಧಿಕೈರ್ಹಿ ಗೃಹೀತಃ ಅನುಷ್ಠೀಯಮಾನಃ ಧರ್ಮಃ ಪ್ರಚಯಂ ಗಮಿಷ್ಯತಿ. ಯಾರು ಶ್ರೇಷ್ಠ ಗುಣವನ್ನು ಹೊಂದಿರ್ತಾರೋ ಮತ್ತು ಅಂತಹ ಶ್ರೇಷ್ಠ ಗುಣವನ್ನು ಹೊಂದಿರುವ ಮತ್ತು ಅನುಷ್ಠಾನ ಮಾಡುವ ಸಾಮರ್ಥ್ಯ ಇರುವವರಿಗೆ ಬೋಧನೆ ಮಾಡಿದ್ರೆ ಆಗ ಅದು ಜನಸಾಮಾನ್ಯರಿಗೆ ಸುಲಭವಾಗಿ ತಲುಪಿಕೊಳ್ತದೆ. ಈಗ ಉದಾಹರಣೆಗೆ, ಹಿಂದಿನ ರಾಜರ ಒಂದು ಪ್ರಶಾಸನ ಕಾಲದಲ್ಲಿ ರಾಜ ಯಾವ ಧರ್ಮವನ್ನ ಅನುಷ್ಠಾನ ಮಾಡ್ತಾನೋ ಜನರು ಅದನ್ನೇ ಸ್ವೀಕರಿಸ್ತಾ ಇದ್ರು. ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ, ಆ ಕಾಲಕ್ಕೆ ಬೌದ್ಧ ಧರ್ಮವನ್ನ ಅನೇಕರು ಸ್ವೀಕರಿಸಿದ್ರು. ಹೌದು. ಅದೇ ಥರನೇ ಯಾರು ಉನ್ನತವಾದಂತಹ ಸ್ಥಾನದಲ್ಲಿರ್ತಾರೆ ಮತ್ತು ಜನಗಳಿಂದ ಗೌರವಿಸಲ್ಪಟ್ಟಿರ್ತಾರೆ, ಅಂಥವರಿಗೆ ಯಾವುದೇ ಒಂದು ಪ್ರೇರಣೆ ಉಂಟಾದ್ರೆ ಅವರು ನಡೆದುಕೊಳ್ಳುವಂತಹ ದಾರಿಯನ್ನ ಅನೇಕರು ಹಿಂಬಾಲಿಸ್ತಾರೆ. ಅದನ್ನ ಸುಂದರವಾಗಿ ಹೇಳಿದ್ದಾರೆ. ಗುಣಾಧಿಕೈರ್ಹಿ ಗೃಹೀತಃ, ಶ್ರೇಷ್ಠರಾದಂತಹ ವ್ಯಕ್ತಿಗಳು
ತಿಳಿದುಕೊಂಡಂತಹ ಮತ್ತು ಅನುಷ್ಠಾನ ಮಾಡುವಂತಹ ಧರ್ಮವು ಪ್ರಚಯಂ ಗಮಿಷ್ಯತೆ. ಪ್ರಚಯಂ ಅಂದ್ರೆ ಪ್ರಸಿದ್ಧಿ ಅಂತ ಅರ್ಥ. ಅದು ಬೇಗ ಪ್ರಸಿದ್ಧಿಯನ್ನ ಪಡ್ಕೊಳ್ತದೆ. ಸಾಮಾನ್ಯವಾಗಿ ಈಗ ದೇಶದ ಪ್ರಧಾನಿ ಯಾವುದೋ ಒಂದು ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದು ಇಡೀ ದೇಶದ ಮತ್ತು ಬೇರೆ ಬೇರೆ ಅಂತಾರಾಷ್ಟ್ರೀಯ ವಲಯದಲ್ಲೂ ಅದು ಹೆಚ್ಚು ಗಮನವನ್ನ ಸೆಳೆಯುತ್ತೆ. ಅದೇ ವಿಚಾರವನ್ನು ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಊರಲ್ಲಿ ಹೇಳಿದ್ರೆ ಅದಕ್ಕೆ ಬೆಲೆ ಅಷ್ಟೇ ಇರುವುದಿಲ್ಲ. ಉನ್ನತವಾದಂತಹ ವ್ಯಕ್ತಿಗಳು ಆ ಮಾತನ್ನ ಅಥವಾ ಅದರಂತೆ ನಡ್ಕೊಂಡ್ರೆ ಅದಕ್ಕೆ ಹೆಚ್ಚು ಜನಸ್ಪಂದನೆ, ಜನಮನ್ನಣೆ ಸಿಗ್ತದೆ. ಈಗ ಯೋಗವನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಬೇಕು ಅಂತ ಹೇಳಿ ಅನೇಕ ಪ್ರಯತ್ನ ಆದಾಗ, ಅಂಥವ್ರ ಮೂಲಕ ಪ್ರಯತ್ನ ಆದಾಗ ಅದಕ್ಕೊಂದು ವಿಶ್ವಮಾನ್ಯತೆ ದೊರೆಯುತ್ತೆ. ಅದೇ ತರನೇ ಈಗ ಇಲ್ಲಿ ಅರ್ಜುನನು ಅತ್ಯಂತ ಶ್ರೇಷ್ಠ ಧನುರ್ಧರ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಅವನಿಗೂ ಕೂಡ ನಮ್ಮಂತೆ ಮಾನಸಿಕ ತೊಳಲಾಟಗಳು ಸಹಜವಾಗಿತ್ತು. ಒಂದು ಸಂದರ್ಭದಲ್ಲಿ ತಾನು ಇವ್ರನ್ನೆಲ್ಲರನ್ನು ವಧೆ ಮಾಡ್ತೀನಿ ಅಂತ ಹೇಳಿ ಬಂದಂತಹ ಅರ್ಜುನ ರಣಾಂಗಣಕ್ಕೆ ಬಂದ ತಕ್ಷಣ ಅವನಿಗೆ ಎಲ್ಲಿಲ್ಲದ ಪ್ರೀತಿ ಉಕ್ಕತ್ತೆ. ತನ್ನ ಬಂಧು ಬಾಂಧವರು ಇವರು, ತನ್ನ ಗುರುಗಳು ಇವರು, ತನ್ನ ಮಿತ್ರರು ಇವರು ಅಂತ ಹೇಳಿ ಅವರೆಲ್ಲರ ಬಗ್ಗೆ ಒಂದು ಶೋಕ ಮತ್ತು ಮೋಹ, ಈ ಎರಡೂ ಭಾವನೆಗಳು ಉಂಟಾಗ್ತದೆ. ಆದ್ದರಿಂದ ಮೊದಲನೇ ಅಧ್ಯಾಯದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನೋಡಬಹುದು. ನಾನು ಯಾಕೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಅವನು ಸುದೀರ್ಘ ಕಾರಣವನ್ನೇ ಇವ್ರನ್ನೆಲ್ಲ ಕೊಂದು ನಾನು ಯಾವ ಸುಖ ಅನುಭವಿಸ್ಲಿ, ಅದು ಯಾವ ಧರ್ಮ ಪರಿಪಾಲಿಸಿದಾಗ ಆಯ್ತು ನಾನು. ಮತ್ತು ಇವ್ರನ್ನೆಲ್ಲ ಕೊಂದಾಗ ಪಾಪಮೇವಾಶ್ರಯೇ ರಸ್ಮಾನ್, ನಮಗ್ ಪಾಪ ಬರಲ್ವಾ ನಮ್ಮ ಗುರುಗಳನ್ನೇ ಕೊಂದ್ರೆ? ಗುರು ಹತ್ಯಾ ದೋಷ ಅಲ್ವಾ? ಹೀಗೆ ವರ್ಣಸಂಕರದ ಬಗ್ಗೆನೂ ಹೇಳ್ತಾನೆ. ಇದರಿಂದ ವರ್ಣಸಂಕರ ಆಗತ್ತೆ. ತನ್ನ ಬುದ್ಧಿಶಕ್ತಿಯಿಂದ ಹೇಗೆ ತಪ್ಪಿಸ್ಕೊಳ್ಬಹುದು ಈ ಕಾರ್ಯದಿಂದ ಅನ್ನೋದನ್ನ ತುಂಬಾ ಸುಂದರವಾಗಿ ಮೊದಲನೇ ಅಧ್ಯಾಯದಲ್ಲಿ ಹೇಳಿರ್ತಾನೆ. ಅದನ್ನ ಉಲ್ಲೇಖ ಮಾಡ್ತಾ ಶೋಕ ಮೋಹ ಮಹೋದಧೋ ನಿಮಗ್ನಾಯ ಅನ್ನುವಂತಹ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಗುಣಾಧಿಕೈಹಿ ಹಿ ಗೃಹೀತಃ. ಹಿ ಎನ್ನುವಂತಹ ಅವ್ಯಯ ನಿಶ್ಚಯಾರ್ಥಕ ಅವ್ಯಯ, ಅವಧಾರಣಾರ್ಥಕ ಅಂತ ಕರೀತಾರೆ. ಅನೇಕ ಗುಣಗಳನ್ನ ಹೊಂದಿರುವಂತಹ ಸಜ್ಜನರು, ಉನ್ನತ ಸ್ಥಾನದಲ್ಲಿರುವವರು, ಅಂಥವರು ಒಂದು ವಿಚಾರವನ್ನ ಗ್ರಹಣೆ ಮಾಡಿ ಅನುಷ್ಠಾನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಅಂಥ ಧರ್ಮವು ಪ್ರಸಿದ್ಧಿಯನ್ನ ಪಡೆಯುತ್ತೆ. ಆದ್ದರಿಂದ ಕೃಷ್ಣನು ಅರ್ಜುನನ್ನೇ ಆಯ್ದುಕೊಂಡು ಅವನಿಗೆ ಗೀತೋಪದೇಶವನ್ನು ಮಾಡಿದ. ಮತ್ತು ರಣಾಂಗಣದಲ್ಲಿ ಯಾಕೆ ಉಪದೇಶ ಮಾಡ್ದ ಅನ್ನೋದಕ್ಕೂ ಅನೇಕರು ತುಂಬಾ ಸುಂದರವಾದಂತಹ ವಿಶ್ಲೇಷಣೆಯನ್ನ ಕೊಡ್ತಾರೆ. ಅಲ್ಲಿ ರಣಾಂಗಣ ಅನ್ನುವಂಥದ್ದು ನಮ್ಮ ಜೀವನದ ಹೋರಾಟದ ಒಂದು ಸೂಚನೆ. ಅಲ್ಲಿ ಬರುವಂತಹ ಪಾತ್ರಗಳು ಕೂಡ ಅನೇಕ ಪಾತ್ರಗಳು ನಮ್ಮ ಮನಸ್ಸಿನ ತುಮುಲಗಳನ್ನ, ದ್ವಂದ್ವಗಳನ್ನ, ಭಾವಾವೇಶಗಳನ್ನ ಪ್ರತಿನಿಧಿಸ್ತವೆ. ಆದ್ದರಿಂದ ರಣಾಂಗಣದಲ್ಲಿ ಗೀತೋಪದೇಶ ಮಾಡಿದ್ದು ಆ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ವಿಶ್ಲೇಷಣೆ ಮಾಡಿದ್ದಾರೆ. ಅಂದ್ರೆ ಬದುಕಲ್ಲೂ ನಮ್ಮ ಹತ್ತಿರದ ಸಂಬಂಧ, ನಂಟಿನ ಜೊತೆಯೂ ನಾವು ಸತ್ಯದ ಜೊತೆ ಹೋರಾಡುವ ಆ ರೀತಿಯೇ ನಾವು ಕೆಲವೊಮ್ಮೆ ಕಠಿಣ ನಿರ್ಧಾರ ತಗೊಳ್ಬೇಕಾಗತ್ತೆ. ಹೌದು. ಸಾಮಾನ್ಯವಾಗಿ ಕೆಲವೊಂದ್ಸಲ ನಾವು ನಮಗೆ ಅತ್ಯಂತ ಆತ್ಮೀಯರು, ಇವರು ನಮಗೆ ಒಳ್ಳೆಯವ್ರು ಮಾಡ್ತಾರೆ ಅನ್ನುವಂತಹ ಭಾವನೆಯನ್ನು ಹೊಂದಿರ್ತೇವೆ. ಅವರಿಂದ ಕೆಲವೊಂದ್ಸಲ ಕಹಿ ಗುಳಿಗೆ ಸಿಗುತ್ತೆ, ಆಘಾತ ಉಂಟಾಗುತ್ತೆ, ಭ್ರಮ ನಿರಸನವಾಗ್ತದೆ. ಇನ್ನು ಕೆಲವೊಬ್ಬರು ಇವರು ನಮಗೆ ನಮ್ಮಿಂದ ದೂರ ಇರ್ಬೇಕಾದಂಥವ್ರು, ಇವರು ನಮಗೆ ಆಪ್ತರಲ್ಲ ಅಂತ ಅನ್ಕೊಂಡಿರ್ತೇವೆ. ಆದ್ರೆ ಅವರಲ್ಲೂ ಯಾವುದೋ ಒಂದು ಒಳ್ಳೆಯ ಅಂಶ ನಮಗೆ ಅನುಕೂಲ ಆಗುವಂತೆ ಇರ್ತದೆ. ಈ ರೀತಿ ಈ ಸಂಬಂಧಗಳು ಬದಲಾಗ್ತವೆ.
ಆದ್ರೆ ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗ್ತದೆ. ಬದಲಾದಂತಹ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಕೆಲವೊಂದ್ಸಲ ಒಂದು ಭಾವನೆಯಿಂದ ಅವರು ಲೆಕ್ಕಾಚಾರದಲ್ಲಿ ನಮಗೆ ಸಹಕಾರ ಕೊಟ್ಟಿರ್ತಾರೆ, ಅದನ್ನ ನಾವು ಅವರ ಮೂಲ ಸ್ಥಿತಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ತೇವೆ, ಆಗ್ಲೂ ಸಮಸ್ಯೆಗಳು ಉಂಟಾಗ್ತವೆ. ಇಲ್ಲಿ ತಂ ಧರ್ಮಂ ಭಗವತಾ ಯಥೋಪದಿಷ್ಟಂ ವೇದವ್ಯಾಸಃ ಸರ್ವಜ್ಞಃ ಭಗವಾನ್ ಗೀತಾಖ್ಯೈಃ ಸಪ್ತಭಿಃ ಶ್ಲೋಕಶತೈಃ ಉಪನಿಬಬಂಧ. ಅಂತಹ ಎರಡು ಧರ್ಮಗಳು, ವೈದಿಕ ಧರ್ಮಗಳು, ಪ್ರವೃತ್ತಿ ಮತ್ತು ನಿವೃತ್ತಿ ಲಕ್ಷಣ ಧರ್ಮಗಳು, ಅವುಗಳನ್ನ ಭಗವತಾ ಯಥೋಪದಿಷ್ಟಂ, ಕೃಷ್ಣ ಪರಮಾತ್ಮನು ಹೇಗೆ ಉಪದೇಶ ಮಾಡಿದನೋ, ವೇದವ್ಯಾಸಃ ಸರ್ವಜ್ಞಃ ಭಗವಾನ್ ಗೀತಾಖ್ಯೈಃ ಸಪ್ತಭಿಃ ಶ್ಲೋಕಶತೈಃ ಉಪನಿಬಬಂಧ. ವೇದವ್ಯಾಸ ಮಹರ್ಷಿಗಳು ಗೀತೆಯ ಸಾರವನ್ನ ಅಥವಾ ಗೀತೆಯ ಯಥಾರ್ಥವನ್ನ, ಸಾರ ಅಲ್ಲ ಯಥಾರ್ಥವನ್ನ 700 ಶ್ಲೋಕಗಳಲ್ಲಿ ನಿಬಂಧನೆಗೊಳಿಸಿದ್ದಾರೆ. ಹೌದು. ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಅಂದ್ರೆ, ನಮ್ಮ ಇತಿಹಾಸದಲ್ಲಿ, ಸಾಹಿತ್ಯದ ಇತಿಹಾಸದಲ್ಲಿ ಅನೇಕ ಕಾಲಘಟ್ಟದಲ್ಲಿ ಕೆಲವೊಂದು ಲುಪ್ತ ಆಗೋಗಿದೆ, ಕೆಲವೊಂದು ಮಿಶ್ರ ಆಗೋಗಿದೆ. ಈಗ ಉದಾಹರಣೆಗೆ ವೇದ ಶಾಖೆಗಳನ್ನೇ ತೆಗೆದುಕೊಂಡ್ರೆ 1131 ವೇದ ಶಾಖೆಗಳಿತ್ತು ಅಂತ ಹೇಳಿ ಪತಂಜಲಿಗಳ ಉಲ್ಲೇಖ ಸಿಗ್ತದೆ. ಅದರಲ್ಲಿ ನವಧಾ ಅಥರ್ವಣಃ, ಏಕಶತಂ ಅಧ್ವರ್ಯು ಶಾಖಾಃ, ಸಹಸ್ರವರ್ತ್ಮಾ ಸಾಮ ಮತ್ತು ಋಗ್ವೇದದ ಶಾಖೆಗಳು 21, ಏಕವಿಂಶತಿದಾ ಬಾಹ್ವರ್ಚ. 21 ಋಗ್ವೇದ ಶಾಖೆ, 100 ಯಜುರ್ವೇದ ಶಾಖೆ, 101 ಯಜುರ್ವೇದ ಶಾಖೆ, ಸಹಸ್ರ ಸಾಮವೇದ ಶಾಖೆ ಮತ್ತು 9 ಅಥರ್ವೇದ ಶಾಖೆ, ಒಟ್ಟು 1131 ಶಾಖೆಗಳಿತ್ತು ಅಂತ ಹೇಳಿ ಪತಂಜಲಿ ಮಹರ್ಷಿಗಳು ಭಾಷ್ಯದಲ್ಲಿ ಬರೆದಿದ್ದಾರೆ. ಆದ್ರೆ ಕಾಲ ಕಾಲಕ್ಕೆ ಲುಪ್ತ ಆಗಿ ಈಗ ಎಷ್ಟು ಶಾಖೆ ಇರ್ಬೋದು, ಒಂದು ಅಂದಾಜು ಹೇಳ್ಬೋದಾ? ನಾಲ್ಕು ವೇದಗಳಿವೆ, ವೇದ ಶಾಖೆಗಳಿವೆ. 4 ವೇದಕ್ಕೆ ಸೇರಿದಂತಹ ಒಟ್ಟು 1131 ಶಾಖೆಗಳಿತ್ತು ಅನ್ನೋದ್ರ ಬಗ್ಗೆ ನಿಖರವಾದಂತಹ ಲಿಖಿತ ದಾಖಲೆ ನಮಗ್ ಸಿಗ್ತಾ ಇದೆ. ಹೌದು. ಈಗ ಎಷ್ಟಿರಬಹುದು ಅಂತ ಒಂದು ಅಂದಾಜು ಹೇಳ್ಬೋದಾ? ಈಗ ಹೆಚ್ಚು ಕಡಿಮೆ ಒಂದು 10 ಶಾಖೆ ಇರ್ಬೋದು ಅಷ್ಟೆ. 10 ವೇದ ಶಾಖೆಗಳು ಈಗ ಉಳ್ಕೊಂಡಿರುವುದು. ಉಳಿದ ಎಲ್ಲವೂ ಕೂಡ ನಾಶ ಆಗೋದಿಲ್ಲ. ಇನ್ನು ಇದು ನಾಶದ ಇತಿಹಾಸದ ಪುಟಗಳಲ್ಲಿ ನಾಶವಾದಂತಹ ವೇದ ಶಾಖೆಗಳ ವಿಚಾರ. ಇನ್ನು ಕೆಲವೊಂದೆಲ್ಲ ಮಿಶ್ರ ಆಗೋಗಿದೆ. ಈಗ ಉದಾಹರಣೆಗೆ ಮಹಾಭಾರತಕ್ಕಿಂತ ಒಳ್ಳೆ ಉದಾಹರಣೆ ನಮಗೆ ಸಿಗ್ಲಿಕ್ಕಿಲ್ಲ. ಮಹಾಭಾರತವು ಜಯ, ಭಾರತ ಸಂಹಿತಾ ಮತ್ತು ಮಹಾಭಾರತಂ ಅಂತ ಹೇಳಿ 3 ಹಂತದಲ್ಲಿ ವಿಕಾಸವನ್ನು ಪಡ್ಕೊಳ್ಳುತ್ತೆ. ಈ 3 ಹಂತದಲ್ಲಿ ಅದು ಕೊನೆಯ ಸ್ತರಕ್ಕೆ ಹೋಗ್ಬೇಕಾದ್ರೆ 1,00,000 ಶ್ಲೋಕಿ ಅಂತ ಆಗುತ್ತೆ. ಅಲ್ಲಿ ಅನೇಕ ಶ್ಲೋಕಗಳನ್ನ ಕಾಲ ಕಾಲಕ್ಕೆ ಅನೇಕ ವಿದ್ವಾಂಸರು ಆಗ್ಬಹುದು, ಉದ್ದೇಶಪೂರ್ವಕವಾಗಿ ಆಗ್ಬಹುದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಸೇರಿಸಿದ್ದಾರೆ. ಇಂಟರ್ಪೊಲೇಷನ್ ಅಂತ ಕರೀತಾರೆ. ಅಥವಾ ಮೂಲ ಗ್ರಂಥದಲ್ಲಿ ಬೇರೊಬ್ಬರು ತಮ್ಮ ಶ್ಲೋಕವನ್ನು ಅಥವಾ ಬೇರೆ ಯಾವುದೋ ಶ್ಲೋಕವನ್ನು ಸೇರಿಸುವಂಥದ್ದು. ಹೀಗೆ ಸೇರಿಸಿ ಅದನ್ನ ಬೃಹದಾಕಾರವಾಗಿ ಮಾಡುವಂಥದ್ದು. ಮೂಲ ಯಾವುದು, ಸೇರಿಸಿದ್ದು ಯಾವುದು ಅಂತಾನೆ ಗೊತ್ತಾಗದೇ ಇರುವಷ್ಟು ಶ್ಲೋಕಗಳು ಸೇರ್ಕೊಂಡು ಹೋಗಿದೆ.
ಈ ಎರಡೂ ಕಾರಣದಿಂದ ಒಂದು ಕಡೆ ಕಾಲ ಕಳೆದಂತೆ ಒಂದಷ್ಟು ಸಾಹಿತ್ಯ ನಾಶ ಆಗಿದೆ, ಇನ್ನೊಂದು ಕಡೆ ಕಾಲ ಕಳೆದಂತೆ ಕೆಲವೊಂದು ಕೃತಿಗಳಲ್ಲಿ ಸಾಹಿತ್ಯಗಳ ಸೇರ್ಪಡೆ ಮಿಶ್ರಣ ಆಗೋಗಿದೆ, ಮೂಲವೇ ಮರೆತು ಹೋಗುವಷ್ಟು ಮಿಶ್ರಣ ಆಗಿದೆ. ಈ ಎರಡೂ ಕೂಡ ಪ್ರಧಾನವಾದಂತಹ ಸಮಸ್ಯೆಗಳು, ಸಾಹಿತ್ಯಿಕ ಸಮಸ್ಯೆಗಳು ಅಂತ ಹೇಳ್ತಾರೆ ಸಂಸ್ಕೃತದ ವಿಷಯದಲ್ಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಈ ವಾಕ್ಯ ಮಹತ್ವಪೂರ್ಣವಾಗಿರ್ತದೆ. ಇಲ್ಲಿ ವೇದವ್ಯಾಸ ಸರ್ವಜ್ಞ ಭಗವಾನ್, ಮಹಾಭಾರತದ ಕರ್ತೃ ವೇದವ್ಯಾಸ, ವೇದವ್ಯಾಸ ಮಹರ್ಷಿಗಳಿಂದ ಈ 700 ಶ್ಲೋಕಗಳ ಭಗವದ್ಗೀತೆಯೂ ಕೂಡ ಲಿಪಿಬದ್ಧಗೊಂಡಿತು. ಈ ವಿಚಾರವು ಇಲ್ಲಿ ನಮಗೆ ಸ್ಪಷ್ಟ ಆಗ್ತದೆ, ದ್ವಂದ್ವವೇ ಇಲ್ಲ. ಮತ್ತಿನ್ನೊಂದು ಮಾತು, ಗೀತಾಖ್ಯೈಹಿ ಸಪ್ತಭಿಹಿ ಶ್ಲೋಕಶತೈಹಿ, 700 ಶ್ಲೋಕಗಳಿಂದ ಗೀತೆ ಎಂಬ ಈ ಪುಟ್ಟ ಗ್ರಂಥವು ನಿರ್ಮಾಣವಾಯಿತು. ಈ ತರ ಬರ್ದಿರೋದ್ರಿಂದ ನಮಗೆ ಗೀತೆಯ ಬಗ್ಗೆ ಯಾವುದೇ ಏನು ಹೆಚ್ಚಿನ ಶ್ಲೋಕ ಸೇರಿಸುವುದಾಗ್ಲಿ ಅಥವಾ ಅಲ್ಲಿಂದ ಕೆಲವೊಂದು ಶ್ಲೋಕಗಳನ್ನ ತೆಗೆದುಕೊಳ್ಳೋದಾಗ್ಲಿ ಇದು ಯಾವುದು ನಡೀಲಿಲ್ಲ. ಗೀತೆ ಶಂಕರಾಚಾರ್ಯರ ಕಾಲದಿಂದಲೂ ಕೂಡ ಹೀಗೆ ಒಂದು ಪರಂಪರೆಯಾಗಿ ಯಾವುದೇ ಶ್ಲೋಕಗಳ ಸೇರ್ಪಡೆಯಿಂದಲೋ ಅಥವಾ ಶ್ಲೋಕಗಳ ಏನು ಹಾನಿಯಿಂದಲೋ ಚ್ಯುತಿ ಆಗದೆ ಮೂಲ ರೂಪದಲ್ಲಿ ಉಳ್ಕೊಳ್ತಾ ಬಂತು. ಆದ್ದರಿಂದ ಈ ಕೆಲವೊಂದು ವಾಕ್ಯಗಳು ನಮಗೆ ಐತಿಹಾಸಿಕವಾಗಿ ತುಂಬಾ ಪ್ರಧಾನವಾದಂತಹ ಪುರಾವೆಗಳನ್ನ ಕೊಡ್ತದೆ. ಇಲ್ಲಾಂದ್ರೆ ಅನೇಕ ಶ್ಲೋಕಗಳು ಸೇರ್ಕೊಂಡು ಕೆಲವೊಂದೆಲ್ಲ ಬಿಟ್ಟು ಹಾಗೆ ಒಂದು ಮೂಲವೇ ನಾಶವಾಗುವಂತಹ ಪರಿಸ್ಥಿತಿಯಲ್ಲಿರ್ತಿತ್ತು. ಆದ್ರೆ ಈ ಕೆಲವೊಂದು ವಾಕ್ಯಗಳು ಐತಿಹಾಸಿಕವಾಗಿ ಮಹತ್ವಪೂರ್ಣದ ಪಾತ್ರವನ್ನು ವಹಿಸಿವೆ ಅಂತ ನಾವು ಅರ್ಥ ಮಾಡ್ತೀವಿ. ಸರ್, ತಮ್ ಧರ್ಮ ಭಗವತ ಯಥೋಪದಿಷ್ಟಂ ಅಂದ್ರೆ ಭಗವಂತನು ಹೇಗೆ ಉಪದೇಶ ಮಾಡಿದನೋ, ಧರ್ಮವನ್ನು ಹೇಗೆ ಉಪದೇಶ ಮಾಡಿದಾನೋ ಅದನ್ನು ವೇದವ್ಯಾಸರು ಗೀತ 700 ಶ್ಲೋಕದಲ್ಲಿ ಭಗವದ್ಗೀತೆ ಎಂಬ ಈ ಪುಟ್ಟ ಗ್ರಂಥವನ್ನು ರಚಿಸಿದ್ದಾರೆ ಅಲ್ವಾ? ತದಿದಂ ಗೀತಾಶಾಸ್ತ್ರಂ. ಸೊ ಇಲ್ಲಿಗೆ ಒಂದಷ್ಟು ವಿಚಾರ ಮುಗಿಯುತ್ತೆ ಈ ಪ್ಯಾರಾಗ್ರಾಫ್ ಅಲ್ಲಿ. ಸಚ ಭಗವಾನ್ ನಿಂದ ಆರಂಭ ಆಗಿ ಉಪನಿಬಂಧ, ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂತಹ ವಿಚಾರ, ಭಗವಂತನು ತನಗೆ ಯಾವುದೇ ಪ್ರಯೋಜನವಿಲ್ಲದೆ ಮಾಯೆಯ ಶಕ್ತಿಯನ್ನ ಬಳಸಿಕೊಂಡು ಜೀವ ಅನುಕಂಪದಿಂದ ಈ ಲೋಕವನ್ನ ಸೃಷ್ಟಿ ಮಾಡಿರ್ತಾನೆ. ಮತ್ತು ಅರ್ಜುನನು ಒಬ್ಬ ಸಾಮಾನ್ಯ ಮನುಷ್ಯನನ್ನ ಪ್ರತಿನಿಧಿಸುವ ಕಾರಣಕ್ಕಾಗಿ ಸದ್ಗುಣಗಳ ಪರಿಪಾಲಕನಾಗಿರುವುದರಿಂದ ಅವನ್ನೇ ಕುರಿತು ಕೃಷ್ಣ ಪರಮಾತ್ಮನು ಗೀತೋಪದೇಶವನ್ನು ಮಾಡಿದನು 700 ಶ್ಲೋಕಗಳ ಮೂಲಕ. ಇಷ್ಟು ಅಂಶವನ್ನ ಈ ಪ್ಯಾರಾಗ್ರಾಫ್ ಅಲ್ಲಿ ಸಂಕ್ಷೇಪವಾಗಿ ಹೇಳಿದ್ದಾರೆ. ತ್ರಿಗುಣಾತ್ಮಿಕ ಅಂದ್ರೆ ತ್ರಿಗುಣ ಅಂಶಗಳುಳ್ಳ ಮಾಯೆಯ ವಶೀಕೃತ್ಯ ಅಂದ್ರೆ ಅದರ ಆ ಮಾಯೆಯನ್ನು ತಾನು ವಶೀಕರಣ ಮಾಡಿಕೊಂಡು ಅಂತ. ಅದನ್ನು ತನ್ನ ಅಧೀನದಲ್ಲಿ ತೆಗೆದುಕೊಂಡು, ತಾನು ಅದಕ್ಕೆ ಅಧೀನನಾಗಿ ಅಲ್ಲ, ಅದನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು ದೇಹಧಾರಿಯಾಗಿ ಲೋಕಾನುಗ್ರಹಕ್ಕೋಸ್ಕರ ಸೃಷ್ಟಿಯನ್ನು ಮಾಡಿದನು. ಸೃಷ್ಟಿಯನ್ನ ದೇಹವನ್ನು ಧರಿಸಿದನು, ದೇಹ ಧಾರಣೆಯನ್ನು ಮಾಡಿದನು. ಸೃಷ್ಟಿ ಆರಂಭದಲ್ಲಿ ಆ ವಿಚಾರ ಬಂತು, ದೇಹವನ್ನು ಧಾರಣೆ ಮಾಡಿದನು. ಕರೆಕ್ಟ್. ಇನ್ನು ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ ದುರ್ವಿಜ್ಞೇಯಾರ್ಥಂ ತದರ್ಥ ಆವಿಷ್ಕರಣಾಯ ಅನೇಕೈಃ ವಿವೃತ ಪದ ಪದಾರ್ಥ ವಾಕ್ಯಾರ್ಥ ನ್ಯಾಯಮಪಿ
ಅತ್ಯಂತ ವಿರುದ್ಧ ಅನೇಕಾರ್ಥತ್ವೇನ ಲೌಕಿಕೈಃ ಗೃಹ್ಯಮಾನಂ ಉಪಲಭ್ಯ ಅಹಂ ವಿವೇಕತಃ ಅರ್ಥನಿರ್ಧಾರಣಾರ್ಥಂ ಸಂಕ್ಷೇಪತಃ ವಿವರಣಂ ಕರಿಷ್ಯಾಮಿ. ಇಲ್ಲಿ ತಾನು ಈ ಗೀತಾಶಾಸ್ತ್ರದ ವ್ಯಾಖ್ಯಾನವನ್ನ ಯಾಕೆ ಮಾಡ್ತಾ ಇದ್ದೇನೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ತದಿದಂ ಗೀತಾಶಾಸ್ತ್ರಂ, ಇದು ಗೀತಾಶಾಸ್ತ್ರವು ಸಮಸ್ತ ವೇದಾರ್ಥ ಸಾರ ಸಂಗ್ರಹ ಭೂತಂ. ವೇದಾರ್ಥವನ್ನ ಗ್ರಹಣೆ ಮಾಡುವಂಥದ್ದು ತುಂಬಾ ಕಠಿಣ. ಹೌದು, ನೀವು ಅವತ್ತು ಹೇಳಿದ್ದೀರಿ ಶ್ರುತಿ ಸ್ಮೃತಿ ಮತ್ತೆ ಸೂತ್ರಗಳ ಮೂಲಕ ಅರ್ಥ ಮಾಡ್ಕೊಳ್ಳಿ. ಈ ವೇದಾರ್ಥ ಗ್ರಹಣೆ ಮಾಡ್ಬೇಕಾದ್ರೆ ಅದರಲ್ಲಿರುವಂತಹ ಸೂಕ್ಷ್ಮ ವಿಚಾರಗಳನ್ನ ಪ್ರತಿಪಾದನೆ ಮಾಡುವಂತಹ ಗ್ರಂಥಗಳು ಕೂಡ ತುಂಬಾ ವಿರಳ. ವೇದದ ಸಾರವು ಯಾವುದೇ ಒಂದು ಗ್ರಂಥದಲ್ಲಿ ನಿಬದ್ಧವಾಗಿದೆ ಅಂತ ಹೇಳಿದ್ರೆ ಅದು ಭಗವದ್ಗೀತೆ ಅಂತ ಹೇಳಬಹುದು. ಉಪನಿಷತ್ತುಗಳಲ್ಲಿ ನಿಬದ್ಧವಾಗಿದೆ. ಅದಕ್ಕಿಂತ ಲೌಕಿಕವಾದಂತಹ ಸಾಹಿತ್ಯದಲ್ಲಿ ಹೇಳುವುದಾದ್ರೆ ಅದು ಭಗವದ್ಗೀತಾ ಅಂತ ಹೇಳಬಹುದು. ಉಪನಿಷತ್ತು ವೇದದ ಒಂದು ಭಾಗ. ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್. ವೇದದಲ್ಲಿ ಒಟ್ಟು 4 ಭಾಗಗಳಿವೆ. ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್. ಉಪನಿಷತ್ತನ್ನ ವೇದಾಂತ ಅಂತಾನೂ ಕರೀತಾರೆ. ವೇದದ ಕೊನೆಯ ಭಾಗ, ನಿರ್ಣಾಯಕ ಭಾಗ. ಆದ್ದರಿಂದ ಅದನ್ನ ವೇದಾಂತ ಅಂತಾನೂ ಕರೀತಾರೆ. ಸಾಮಾನ್ಯವಾಗಿ ಅಂತ ಶಬ್ದಕ್ಕೆ ಕೊನೆಯದು ಅಂತ ಮಾತ್ರ ಗ್ರಹಣೆ ಮಾಡ್ತೇವೆ ಸಂಸ್ಕೃತದಲ್ಲಿ. ಇಲ್ಲಿ ವೇದಾಂತ ಅನ್ನುವ ಕಡೆ ಅಂತ ಶಬ್ದವು ನಿರ್ಣಾಯಕವಾದಂತಹ ಭಾಗ, ಸಾರಯುಕ್ತವಾದಂತಹ ಭಾಗ, ಈ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಸರ್, ಬ್ರಾಹ್ಮಣ ಅಂದ್ರಲ್ವಾ, ಅದು ಯಾವ ಅರ್ಥದಲ್ಲಿ ವೇದ ಅಂತ? ಬ್ರಾಹ್ಮಣ ವಾಕ್ಯಗಳು ಅಂತ ಹೇಳಲ್ಪಡ್ತದೆ. ಉದಾಹರಣೆಗೆ ಈಗ ಯಜ್ಞವನ್ನ ಮಾಡಬೇಕು. ಅಂತಹ ಯಜ್ಞವನ್ನ ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಈ ವಿಚಾರಗಳು ಬ್ರಾಹ್ಮಣದಲ್ಲಿ ಬರ್ತದೆ. ಅಧಿಯಜ್ಞಿಕ, ಅಧಿದೈವಿಕ, ಅದರಲ್ಲಿ ಅದು ಅಧಿಯಜ್ಞಿಕ ಅನ್ನುವಂಥದ್ದು ಯಜ್ಞದ ದೃಷ್ಟಿಯಿಂದ ವೇದವನ್ನ ವಿಶ್ಲೇಷಣೆ ಮಾಡುವುದು. ಹೌದು. ಇದು ಬ್ರಾಹ್ಮಣ ಭಾಗ ಅಂದ್ರೆ ವಿಧಿಸಿರುವಂತಹ ಯಜ್ಞಯಾಗಾದಿಗಳ ಕ್ರಮ ಹೇಗೆ, ಇವುಗಳನ್ನ ಹೆಚ್ಚಾಗಿ ವಿವರಿಸ್ತದೆ. ಸಂಹಿತಾ ಭಾಗಗಳು ಸಾಮಾನ್ಯವಾಗಿ ಮಂತ್ರಗಳ ಸಂಗ್ರಹ ಅಂತ ಹೇಳ್ಬೋದು. ಸಂಚಯ. ಹೌದು. ಸಂಹಿತಾ ಭಾಗವು ಮಂತ್ರಗಳ ಸಂಚಯ, ಬ್ರಾಹ್ಮಣ ಭಾಗವು ವಿಹಿತ ಕರ್ಮಗಳ ಅನುಷ್ಠಾನದ ಮಾರ್ಗಸೂಚಿ. ಇನ್ನು ಆರಣ್ಯಕ ಭಾಗವು ಅರಣ್ಯದಲ್ಲಿ ಉಪಾಸನೆ ಮಾಡುವುದರ ಮೂಲಕ ಹೇಗೆ ದೇವತಾರಾಧನೆಯನ್ನ ಮಾಡಬೇಕು, ಅದರ ಪ್ರಕ್ರಿಯೆ ಹೇಗೆ, ಈ ವಿಚಾರಗಳು ಆರಣ್ಯಕ ಭಾಗದಲ್ಲಿ ಬರ್ತವೆ. ಸಾಮಾನ್ಯ, ಇದು ನಿಖರವಾದಂತಹ ವಿಶ್ಲೇಷಣೆ ಅಲ್ಲ, ಸಾಮಾನ್ಯ ವಿಶ್ಲೇಷಣೆ. ಕೆಲವೊಂದ್ಸಲ ಆಚೆ ಈಚೆನೂ ಆಗ್ತದೆ. ನಮ್ಗೆ ಬ್ರಾಹ್ಮಣದಲ್ಲೂ ಕೂಡ ಕೃಷ್ಣಯಜುರ್ವೇದದಲ್ಲಿ ವಿಶೇಷವಾಗಿ ಬ್ರಾಹ್ಮಣದಲ್ಲಿ ಸಂಹಿತಾ ಭಾಗದ ಮಂತ್ರಗಳು ಬರ್ತದೆ ಮತ್ತು ಅರಣ್ಯಕದಲ್ಲಿ ಬ್ರಾಹ್ಮಣ ಮಂತ್ರಗಳು ಕಂಡು ಬರ್ತದೆ. ಹೀಗೆ ಎಲ್ಲವೂ ಕೂಡ ಕೃಷ್ಣ ಯಜುರ್ವೇದ ಮಿಶ್ರಣವಾಗಿರೋದ್ರಿಂದ ಅಲ್ಲಿ ಈ ನಿಯಮ ಯಥಾವತ್ತಾಗಿ ಅನ್ವಯ ಆಗುವುದಿಲ್ಲ, ಹೆಚ್ಚಿನ ಸಂದರ್ಭದಲ್ಲಿ ಅನ್ವಯ ಆಗ್ತದೆ. ಇನ್ನು ವೇದಾಂತವಾದಂತಹ ಉಪನಿಷತ್ತಿನಲ್ಲಿ ಸಂಪೂರ್ಣ ವೇದದ ಸಾರವನ್ನ ನಾವು ನೋಡಬಹುದು. ಲೌಕಿಕ ಸಾಹಿತ್ಯದ ಒಂದು ಹಿನ್ನೆಲೆಯಿಂದ ನೋಡೋದಾದ್ರೆ ಆಗ ಗೀತೆಗೆ ಪರಮೋಚ್ಚ ಸ್ಥಾನ ಇದೆ. ವೇದಾರ್ಥವನ್ನ ಸಂಗ್ರಹ ಮಾಡುವ ಒಂದು ಗ್ರಂಥ ಯಾವುದು ಅಂತ ಕೇಳಿದ್ರೆ ಲೌಕಿಕ ಸಾಹಿತ್ಯದಲ್ಲಿ ಗೀತೆಯನ್ನು ಬಿಟ್ಟರೆ ಬೇರೆ ಇಲ್ಲ. ತದನಂತರ ಅನೇಕ ಗ್ರಂಥಗಳು ಬಂದಿವೆ, ಬೇರೆ ಬೇರೆ ಭಾಷೆಗಳಲ್ಲೂ ಬಂದಿವೆ. ಆದ್ರೆ ಪ್ರಾಚೀನ ಅಧಿಕೃತ ವೇದಾರ್ಥ ಸಾರ ಸಂಗ್ರಹ ಗ್ರಂಥ ಯಾವುದು ಅಂದ್ರೆ ಗೀತೆ ಮಾತ್ರ. ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹ ಭೂತಂ. ಇಡೀ ವೇದದ ಎಲ್ಲಾ ಅಂಶಗಳನ್ನ
ತನ್ನ ಒಡಲಿನಲ್ಲಿ ಇರಿಸಿಕೊಂಡ ಗ್ರಂಥ ಶ್ರೀಮದ್ ಭಗವದ್ಗೀತಾ. ಮುಂದಿನ ವಾಕ್ಯ ನೋಡಿ, ದುರ್ವಿಜ್ಞೇಯಾರ್ಥಂ. ಇದು ನೋಡ್ಲಿಕ್ಕೆ ಸುಲಭವಾಗಿದೆ, ಸರಳವಾದಂತಹ 700 ಶ್ಲೋಕಗಳು ಮಾತ್ರ ಇದೆ. ಎಲ್ಲಾ ವೇದಗಳ ಸಾರವು ಇಲ್ಲಿದೆ ಅಂತ ಹೇಳಿದಾಗ ಈ 700 ಶ್ಲೋಕಗಳನ್ನ ಅರ್ಥ ಮಾಡ್ಕೊಂಡ್ರೆ ಸುಲಭ ಅಲ್ವಾ ಹಾಗಾದ್ರೆ ಅಂತಂದ್ರೆ, ಇದು ಅರ್ಥ ಆಗುದು ಅಷ್ಟು ಸುಲಭ ಇಲ್ಲ. ನೋಡ್ಲಿಕ್ಕೆ ಸರಳವಾಗಿ ಕಾಣುತ್ತದೆ, ಆದ್ರೆ ಅರ್ಥ ಗಾಂಭೀರ್ಯ ತುಂಬಾ ಇದೆ. ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದಷ್ಟು ಅಷ್ಟೊಂದು ತನ್ನ ಒಡಲಿನಲ್ಲಿ ಅನೇಕ ಅರ್ಥಗಳನ್ನು ಸೇರಿಸಿಕೊಂಡಿದೆ. ದುರ್ವಿಜ್ಞೇಯಾರ್ಥಂ, ಅದು ದುರ್ವಿಜ್ಞೇಯ ಗ್ರಂಥ. ಸುಲಭ ಅಧಿಗಮ ಅದರಲ್ಲಿ ಸಾಧ್ಯ ಇಲ್ಲ, ಗ್ರಹಿಸುವಿಕೆ ಸಾಧ್ಯ ಇಲ್ಲ. ಅದು ಕಬ್ಬಿಣದ ಕಡಲೆ, ನೋಡ್ಲಿಕ್ಕೆ ಸುಲಭವಾಗಿ ಕಾಣುತ್ತದೆ, ಆದ್ರೆ ಅಷ್ಟು ಸುಲಭ ಇಲ್ಲ ಅದರ ಅರ್ಥ ಗ್ರಹಣೆ ಮಾಡುದು. ತದರ್ಥ ಆವಿಷ್ಕರಣಾಯ, ಇದು ಕಠಿಣವಾದಂತಹ ಅರ್ಥವನ್ನು ಹೊಂದಿದೆ, ಆ ಅರ್ಥವನ್ನ ಆವಿಷ್ಕರಣೆ ಮಾಡ್ಲಿಕ್ಕೋಸ್ಕರ, ಅದನ್ನ ಸಂಪೂರ್ಣವಾಗಿ ಸರಳೀಕರಿಸುವುದಕ್ಕೋಸ್ಕರ, ಸ್ಪಷ್ಟೀಕರಿಸುವುದಕ್ಕೋಸ್ಕರ, ಆವಿಷ್ಕರಣಾಯ ಅನೇಕೈಃ ವಿವೃತ ಪದಾರ್ಥ ವಾಕ್ಯಾರ್ಥ ನ್ಯಾಯಮಪಿ. ಇನ್ನು ಗೀತಾಶಾಸ್ತ್ರ ಎಂಥದ್ದು ಅಂದ್ರೆ, ಈಗಾಗ್ಲೇ ಅನೇಕ ವಿದ್ವಾಂಸರು, ಮೂರ್ಧನ್ಯ ವಿದ್ವಾಂಸರು ತಮ್ಮ ವಿಚಾರವನ್ನ ಗೀತಾಶಾಸ್ತ್ರದ ಹಿನ್ನೆಲೆಯಲ್ಲಿ ವ್ಯಾಖ್ಯಾನ ಮಾಡಿ ಆಗಿದೆ. ನಾನು ಹೊಸಬ ಅಲ್ಲ, ಶಂಕರಾಚಾರ್ಯರು ಹೇಳೋ ಕಾಲಕ್ಕೆ ಅನೇಕೈಃ ವಿವೃತ ಪದಾರ್ಥ ವಾಕ್ಯಾರ್ಥ ನ್ಯಾಯಮಪಿ. ಅನೇಕರು ಇದರ ಒಂದೊಂದು ಪದವನ್ನು ವಿಶ್ಲೇಷಣೆ ಮಾಡಿದ್ದಾರೆ, ಆ ಪದಕ್ಕೆ ಇರುವಂತಹ ವಿಭಿನ್ನ ಅರ್ಥಗಳನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಮುಖಗಳಿಂದ ಅವುಗಳ ವಿಚಾರ ಮಂಥನ ಮಾಡಿದ್ದಾರೆ. ಹೀಗಿದ್ರೂ ಕೂಡ ಅತ್ಯಂತ ವಿರುದ್ಧ ಅನೇಕಾರ್ಥತ್ವೇನ ಸಮಗ್ರವಾಗಿ ಗೀತೆಯ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನಗಳು ತುಂಬಾ ಕಡಿಮೆ ಆಗಿದೆ, ಹೆಚ್ಚಾಗ್ಲಿಲ್ಲ. ಪ್ರಯತ್ನಗಳು ಆಗಿವೆ, ಒಬ್ಬೊಬ್ರು ಒಂದೊಂದು ಮುಖದಲ್ಲಿ ಮಾತ್ರ ಪ್ರಯತ್ನ ಮಾಡಿದ್ದಾರೆ. ಕಾಂಪ್ರಹೆನ್ಸಿವ್ ವ್ಯೂ ಅಂತ ಹೇಳ್ತಾರಲ್ಲ, ಒಂದು ಸಮಷ್ಟಿ ದೃಷ್ಟಿ, 360 ಡಿಗ್ರಿ ವ್ಯೂ ಅಂತ ಹೇಳ್ತಾರಲ್ಲ, ಸಂಪೂರ್ಣವಾದಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಅಧ್ಯಯನ ಮಾಡುವಂಥದ್ದು ಗೀತೆ. ಅಂತಹ ಪ್ರಯತ್ನಗಳು ಹೆಚ್ಚಾಗ್ಲಿಲ್ಲ. ಅದರ ಕಾರಣಕ್ಕಾಗಿ ಅತ್ಯಂತ ವಿರುದ್ಧ ಅನೇಕಾರ್ಥತ್ವೇನ, ಒಬ್ಬರೇ ವ್ಯಕ್ತಿ ಗೀತೆಯನ್ನ ವಿಶ್ಲೇಷಣೆ ಮಾಡ್ತಾ ಹೋದಾಗೆ ಮೊದಲು ಹೇಳಿದಂತಹ ತನ್ನದೇ ವಾಕ್ಯವು ಮುಂದಿನ ಶ್ಲೋಕಗಳಲ್ಲಿ ಅದು ವೈರುಧ್ಯವನ್ನ ಕಂಡಿರುತ್ತೆ. ಒಂದು ದೃಷ್ಟಿಯಿಂದ ವ್ಯಾಖ್ಯಾನ ಮಾಡ್ತಾ ಹೋದವರು ಅವರದೇ ಪೂರ್ವ ವಾಕ್ಯವು ಉತ್ತರ ವಾಕ್ಯದೊಂದಿಗೆ ವೈರುಧ್ಯವನ್ನ ಹೊಂದಿರುತ್ತದೆ. ಹೀಗೆ ಅತ್ಯಂತ ವಿರುದ್ಧ ಅನೇಕಾರ್ಥತ್ವೇನ ಲೌಕಿಕೈ ಗೃಹ್ಯಮಾಣಂ ಉಪಲಭ್ಯ. ಇಂತಹ ವಿಭಿನ್ನ ಅರ್ಥಗಳನ್ನ ಸಾಮಾನ್ಯರು ಗ್ರಹಿಸಿಕೊಳ್ತಾ ಗೀತೆಯ ಸ್ಪಷ್ಟ ಅವಧಾರಣೆ ಕಷ್ಟ ಆಗ್ತಾ ಇದೆ ಸಾಮಾನ್ಯರಿಗೆ. ಲೌಕಿಕೈ ಗೃಹ್ಯಮಾಣಂ ಉಪಲಭ್ಯ ಅಹಂ ವಿವೇಕತಃ ಅರ್ಥ ನಿರ್ಧಾರಣಾರ್ಥಂ. ಹೀಗೆಲ್ಲ ಸಮಸ್ಯೆ ಇರೋದ್ರಿಂದ ಗೀತೆಯ ವಿಷಯದಲ್ಲಿ ಮಹಾತ್ಮರು ಅನೇಕರು ಪ್ರಯತ್ನ ಮಾಡಿದ್ದಾರೆ, ಆದರೆ ಅವರದೇ ಪೂರ್ವೋತ್ತರ ವಾಕ್ಯಗಳು ಬಾಧಿಸ್ತಾ ಇದೆ. ಹೀಗೆ ಸಾಮಾನ್ಯರಿಂದ ಪಂಡಿತರವರೆಗೆ ಎಲ್ಲರಿಗೂ ಗೀತೆಯು ತುಂಬಾ ಕಠಿಣವಾದಂತಹ ಒಂದು ಸವಾಲಾಗಿ ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಿವೇಕತಃ, ನಾನು ವಿವೇಕದ ದೃಷ್ಟಿಯಿಂದ ಅರ್ಥ ನಿರ್ಧಾರಣಾರ್ಥಂ ಸಂಕ್ಷೇಪತಃ ವಿವರಣಂ ಕರಿಷ್ಯಾಮಿ. ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ನಾನು ಗೀತಾಶಾಸ್ತ್ರದ ವ್ಯಾಖ್ಯಾನವನ್ನು ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ.
ಅಂದ್ರೆ ಇಲ್ಲಿ ಶಂಕರಾಚಾರ್ಯರ ವಿಚಾರ ಏನು ಅಂದ್ರೆ ಗೀತಾಶಾಸ್ತ್ರದ ಮಹತ್ವ ಹೇಳುವಂಥದ್ದು. ಎರಡನೇದು, ಗೀತಾಶಾಸ್ತ್ರದಲ್ಲಿ ತನಗಿಂತ ಪ್ರಾಚೀನರು ಅನೇಕರು ಒಂದು ನಿಜವಾದಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದ್ಯೂ ಕೂಡ ಸಾಮಾನ್ಯರಿಗೆ ಈ ವಿಚಾರಗಳು ದ್ವಂದ್ವವನ್ನೇ ಉಂಟು ಮಾಡ್ತಾ ಇದೆ. ಈ ವಿಚಾರ ಭೇದವೇ ಅಲ್ಲಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾನು ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷೇಪವಾಗಿ ಇಲ್ಲಿನ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಸಂಕ್ಷೇಪತಃ ವಿವರಣಂ ಕರಿಷ್ಯಾಮಿ. ಮುಂದೆ ನೋಡಿ, ತಸ್ಯಾಸ್ಯ ಗೀತಾಶಾಸ್ತ್ರಸ್ಯ ಸಂಕ್ಷೇಪತಃ ಪ್ರಯೋಜನಂ ಪರಂ ನಿಶ್ರೇಯಸಂ. ಇನ್ನು ಗೀತಾಶಾಸ್ತ್ರದ ಪ್ರಯೋಜನ ಏನು? ತಸ್ಯಾಸ್ಯ ಗೀತಾಶಾಸ್ತ್ರಸ್ಯ ಸಂಕ್ಷೇಪತಃ ಪ್ರಯೋಜನಂ ಪರಂ ನಿಶ್ರೇಯಸಂ. ಗೀತಾಶಾಸ್ತ್ರದ ಪರಮೋಚ್ಚ ಪ್ರಯೋಜನ ಮೋಕ್ಷ. ಸಹೇತುಕಸ್ಯ ಸಂಸಾರಸ್ಯ ಅತ್ಯಂತ ಉಪರಮ ಲಕ್ಷಣಂ. ಸಂಸಾರಕ್ಕೆ ಕಾರಣವಾದಂತಹ ಅವಿದ್ಯೆಯ ನಾಶ ಮಾಡುತ್ತಾ ಬೆಳಕಿನೆಡೆಗೆ ತೆಗೆದುಕೊಂಡು ಹೋಗುವಂಥದ್ದೇ ಗೀತಾಶಾಸ್ತ್ರದ ಪರಮ ಉದ್ದೇಶ. ಎಲ್ಲರಿಗೂ ಬೆಳಕು. ಅದರ ಫಲ ಮೋಕ್ಷ. ಬೆಳಕು ಅಂದ್ರೆ ಇಲ್ಲಿ ಮೋಕ್ಷ. ಅಜ್ಞಾನ ನಿವೃತ್ತಿ ಆದ ಹಾಗೆ ಜ್ಞಾನವು ತನ್ನಿಂದ ತಾನು ವಿಕಾಸ ಆಗತ್ತೆ. ಸಹೇತುಕಸ್ಯ ಸಂಸಾರಸ್ಯ, ಸಹೇತುಕ, ಹೇತು ಅಂದ್ರೆ ಕಾರಣಂ ಅಂತ ಅರ್ಥ. ಕಾರಣ ಸಹಿತವಾದಂತಹ ಸಂಸಾರದ ಅತ್ಯಂತ ಉಪರಮ ಲಕ್ಷಣಂ. ಸಂಸಾರವನ್ನ ಕೊನೆಗೊಳಿಸಿ ಮುಕ್ತಿಯನ್ನ ಕೊಡುವಂಥದ್ದೇ ಗೀತಾಶಾಸ್ತ್ರದ ಪರಮೋದ್ದೇಶ. ಲೌಕಿಕತೆಯಿಂದ ಅಲೌಕಿಕತೆಗೆ ಕೊಂಡೊಯ್ಯುವುದು. ಲೌಕಿಕರಾಗಿದ್ರೂ ಕೂಡ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸುವುದು. ಇದು ಇಲ್ಲಿ ಗೀತಾಶಾಸ್ತ್ರದಲ್ಲಿ ಒಂದು ಮಾರ್ಗ ಅಂತ ಹೇಳಲೇ ಇಲ್ಲ. ಇದೊಂದೇ ಮಾರ್ಗ, ಇದು ಎರಡೇ ಮಾರ್ಗ ಅಂತ ಹೇಳಲಿಲ್ಲ. ಎಷ್ಟು ಬೇಕಾದ್ರೂ ಮಾರ್ಗಗಳಿವೆ. ಅದರಿಂದ ಇಲ್ಲಿ ತುಂಬಾ ಫ್ಲೆಕ್ಸಿಬಲ್ ರೂಲ್ಸ್ ಹೇಳಿದ್ದಾರೆ. ಹೀಗೆ ಮಾಡ್ಬೇಕು, ಹೀಗೆ ಮಾಡಿದ್ರೇನೆ ನಿನಗೆ ಮುಕ್ತಿ ಅಂತ ಹೇಳಲೇ ಇಲ್ಲ. ನಿನಗೆ ಯಾವ್ದು ಸಾಧ್ಯವೋ ನಿನಗೆ ಯಾವ್ದು ಸಾಧ್ಯವೋ ಆ ಮಾರ್ಗವನ್ನ ಶ್ರದ್ಧೆಯಿಂದ ಮಾಡು ಅಷ್ಟೇ. ಆದ್ರಿಂದ ಮಾರ್ಗ ಅನೇಕತ್ವವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಫ್ಲೆಕ್ಸಿಬಿಲಿಟಿ ಇಸ್ ದ ಓನ್ಲಿ ಪಾಯಿಂಟ್. ಯಾವುದು ನನ್ನ ಮನಸ್ಸಿಗೆ ಹಿತವೋ ಅಂತಹ ಆಯ್ಕೆಯನ್ನ ಮಾಡಿಕೊಳ್ಳಿಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಫ್ರೀಡಮ್ ಆಫ್ ಚಾಯ್ಸ್. ಆಧುನಿಕರು ಈ ಪರಿಭಾಷೆಯನ್ನು ಬಳಸ್ತಾರೆ. ಫ್ರೀಡಮ್ ಆಫ್ ಚಾಯ್ಸ್. ನಮಗೆ ಫ್ರೀಡಮ್ಮೇ ಇಲ್ಲ. ಫ್ರೀಡಮ್ ಆಫ್ ಚಾಯ್ಸ್ ಅನ್ನ ಇದಕ್ಕಿಂತ ಸುಂದರವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನಿಗೆ ಯಾವುದು ಸರಿ ಅನ್ಸುತ್ತೋ ಅದು ಮಾಡು ನೀನು ಅಂತ ಅಷ್ಟೊಂದು ಮುಕ್ತವಾಗಿ ಹೇಳಿದ್ದಾರೆ. ಗೀತೆಯಲ್ಲೂ ನೋಡಬಹುದು, ನೀನು ಯಥೇಚ್ಛಸಿ ತಥಾ ಕುರು. ನಿನಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡು. ಹೀಗೆ ಮಾಡ್ಬೇಕು ಅಂತ ನಾನು ಹೇಳುದಿಲ್ಲ. ನಿನಗೆ ಯಾವುದು, ನಿನ್ನ ಅಂತಸ್ಸಾಕ್ಷಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡು ಅಂತ ಹೇಳಿದ. ಸಹೇತುಕಸ್ಯ ಸಂಸಾರಸ್ಯ ಅತ್ಯಂತ ಉಪರಮ ಲಕ್ಷಣಂ. ಉಪರಮಃ ನಾಮ ಸಮಾಪ್ತಿ. ಸಂಸಾರವನ್ನ ಸಮಾಪ್ತಿಗೊಳಿಸಿ ಶಾಶ್ವತ ಸುಖವಾದಂತಹ ಮೋಕ್ಷವನ್ನ ಕರುಣಿಸುವಂಥದ್ದು ಗೀತಾಶಾಸ್ತ್ರದ ಉದ್ದೇಶ. ಇಂತಹ ಉದ್ದೇಶವು ಎರಡರಿಂದಲೂ ಸಾಧ್ಯ ಆಗ್ತದೆ. ವಿಶೇಷ ಅದು ಲೌಕಿಕರಿಗೂ ಅದು ಸಾಧ್ಯ, ಜ್ಞಾನಿಗಳಿಗೂ ಅದು ಸಾಧ್ಯ. ಭಕ್ತಿಯಿಂದ ಲೌಕಿಕರಿಗೆ ಸಾಧ್ಯ. ಭಕ್ತಿ ಇದೆ, ಕರ್ಮ ಮಾರ್ಗ ಇದೆ, ಜ್ಞಾನ ಮಾರ್ಗ ಇದೆ. ಲೌಕಿಕರಿಗೆ ಅನೇಕ ಮಾರ್ಗಗಳಿವೆ, ಜ್ಞಾನಿಗಳಿಗೆ ಒಂದೇ ಮಾರ್ಗ. ಲೌಕಿಕರಿಗೆ ಅನೇಕ ಮಾರ್ಗಗಳಿವೆ. ಈಗ ಫಲಾಭಿಸಂಧಿ ಪೂರ್ವಕವಾದಂತಹ ಕರ್ಮ ಇದ್ರೆ ಅದು ಬಂಧಕ. ಫಲವನ್ನ ಬಿಟ್ಟು ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳಿದ್ದಾನಲ್ಲ,
ಫಲಸಂಗವನ್ನ ಬಿಟ್ಟು ಕೇವಲ ಕರ್ತವ್ಯ ಬುದ್ಧಿಯಿಂದ ಕರ್ಮ ಮಾಡಿದ್ರೆ ಚಿತ್ತಶುದ್ಧಿ ಆಗ್ತದೆ, ಅದರಿಂದ ಮೋಕ್ಷ ಸಿಗ್ತದೆ ಅನ್ನುವಂತಹ ವಿಚಾರ ಒಂದು. ಇನ್ನು 12ನೇ ಅಧ್ಯಾಯ ಸಂಪೂರ್ಣವಾಗಿ ಭಕ್ತಿ ಯೋಗವೇ ಇದೆ, ಸಂಪೂರ್ಣವಾಗಿ ಭಕ್ತಿ ಯೋಗ. ಹೀಗೆ ಲೌಕಿಕರಿಗೆ ಅನೇಕ ಮಾರ್ಗಗಳನ್ನು ಹೇಳ್ತಾರೆ. ರಾಜಯೋಗ ಮಾಡ್ಲಿಕ್ಕೆ ಆಗ್ತದ, ರಾಜಯೋಗ ಮಾಡಿ, ಕರ್ಮಯೋಗ ಮಾಡಿ, ಭಕ್ತಿ ಯೋಗ ಮಾಡಿ, ಜ್ಞಾನಯೋಗ ಆಗ್ತದ, ಜ್ಞಾನಯೋಗ ಮಾಡಿ. ಈ ರೀತಿ ಮಾರ್ಗಗಳು ವಿಸ್ತಾರವಾಗಿದೆ, ಯಾವ್ದಾದ್ರೂ ಆಯ್ಕೆ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ತಚ್ಚ ಸರ್ವಕರ್ಮ ಸನ್ಯಾಸ ಪೂರ್ವಕಾತ್ ಆತ್ಮಜ್ಞಾನ ನಿಷ್ಠಾರೂಪಾತ್ ಧರ್ಮಾತ್ ಭವತಿ. ಈ ಮೋಕ್ಷ ಹೇಗೆ ಸಾಧ್ಯ ಆಗ್ತದೆ ಅಂದ್ರೆ ಸರ್ವಕರ್ಮ ಸನ್ಯಾಸ ಪೂರ್ವಕಾತ್, ಎಲ್ಲ ಕರ್ಮವನ್ನ ಬಿಡುವಂಥದ್ದು. ಎಲ್ಲ ಕರ್ಮ ಅಂದ್ರೆ ಯಾವುದು? 3 ರೀತಿಯ ಕರ್ಮಗಳಿವೆ: ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಮತ್ತು ಕಾಮ್ಯ ಕರ್ಮ. ನಿತ್ಯ ಕರ್ಮ ಅಂದ್ರೆ ನಿತ್ಯವಾಗಿ ಕೆಲವೊಂದು ಅನುಷ್ಠಾನಗಳನ್ನು ಮಾಡಬೇಕು ಅನ್ನುವಂಥ ನಿಯಮ ಇದೆ. ಈಗ ಆಹಾರಃ ಸಂಧ್ಯಾಮುಪಾಸೀತ, ನಿತ್ಯ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ತ್ರಿಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು, ಇದು ನಿತ್ಯ ಕರ್ಮ. ಇನ್ನು ನೈಮಿತ್ತಿಕ ಕರ್ಮ, ಕೆಲವೊಂದು ನಿಮಿತ್ತಗಳು ಉಂಟಾದಾಗ ಅದಕ್ಕೆ ಪೂರಕವಾದಂತಹ ಕೆಲವೊಂದು ಅನುಷ್ಠಾನಗಳನ್ನು ಮಾಡಬೇಕು ಅಂತ ನಿಯಮ ಇದೆ. ಈಗ ಉದಾಹರಣೆಗೆ ಜಾತಪುತ್ರ ಕೃಷ್ಣಕೇಶಿ ಅಗ್ನಿನಾದಗೀತ, ಅಗ್ನಿ ಆಧಾನವನ್ನ ಮಾಡಬೇಕು. ಇನ್ನು ಉಪನಯನದ ಸಂದರ್ಭ ಉಪನಯನ ಮಾಡಬೇಕು. ಆ ಕಾಲ ಕಾಲಕ್ಕೆ ಮಾಡುವಂತಹ ವಿವಾಹಾದಿ ಸಂಸ್ಕಾರಗಳಿರ್ಬಹುದು, ಈ ಎಲ್ಲ ಸಂಸ್ಕಾರಗಳು ಕಾಲ ಕಾಲಕ್ಕೆ ಮಾಡಬೇಕಾಗುತ್ತೆ. ಇದನ್ನ ನೈಮಿತ್ತಿಕ ಕರ್ಮ ಅಂತ ಕರೀತಾರೆ. ನಿತ್ಯ ಮಾಡುವುದಲ್ಲ, ಆ ಸಂದರ್ಭ ಬಂದಾಗ ಮಾಡುವಂಥದ್ದು. ಇನ್ನು 3ನೇದು ಕಾಮ್ಯ ಕರ್ಮ. ಕಾಮ್ಯ ಕರ್ಮ ತನಗೆ ಇಚ್ಛೆ ಇದೆ, ಆ ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಒಂದು ಕರ್ಮ ಮಾಡುವಂಥದ್ದು. ಈಗ ಉದಾಹರಣೆಗೆ ಅಗ್ನಿಷ್ಟೋಮೇನೆ ಜೇತ ಸ್ವರ್ಗಕಾಮ, ಸ್ವರ್ಗಕಾಮನಾದಂಥವನು ಅಗ್ನಿಷ್ಟೋಮ ಯಾಗವನ್ನು ಮಾಡಬೇಕು. ಕರ್ತೃವಿಗೆ ಆ ಇಚ್ಛೆ ಇದೆ, ಸ್ವರ್ಗವನ್ನು ಪಡಿಬೇಕು ಎಂಬ ಇಚ್ಛೆ ಕರ್ತೃವಿಗೆ ಇರುವಾಗ ಅವನು ಅಗ್ನಿಷ್ಟೋಮ ಯಾಗವನ್ನು ಮಾಡಬೇಕು ನಿಯಮ. ಸರ್, ಕರ್ಮವನ್ನು ಬಿಡಬಾರದು ಅಂತಾನೆ ಅಲ್ವಾ ಗೀತೆಯಲ್ಲಿ? ಹೌದು ಹೌದು, ಕರ್ಮವನ್ನು ಬಿಡಬೇಕು ಅಂತ. ಇದು ವಿಶೇಷತೆ. ತಚ್ಚ ಸರ್ವಕರ್ಮ ಸನ್ಯಾಸ ಪೂರ್ವಕಾತ್ ಆತ್ಮಜ್ಞಾನ ನಿಷ್ಠಾರೂಪಾತ್ ಧರ್ಮಾತ್ ಭವತಿ. ಈ ವಾಕ್ಯ ಯಾರಿಗೆ ಈ ವಾಕ್ಯ ಅನ್ವಯ ಆಗ್ತದೆ ಅಂದ್ರೆ ಜ್ಞಾನ ಮಾರ್ಗದಲ್ಲಿರುವವರಿಗೆ. ಜ್ಞಾನ ಮಾರ್ಗದಲ್ಲಿರುವವರಿಗೆ ಯಾವುದೇ ಕರ್ಮದ ಬಂಧನ ಇರುವುದಿಲ್ಲ. ಅವರು ಚಿತ್ತಶುದ್ಧಿಗೋಸ್ಕರ ನಿರಹಂಕಾರಿಯಾಗಿ ಕರ್ಮವನ್ನ ಮಾಡ್ತಾ ಹೋಗ್ಬೇಕು. ಸರ್ವಕರ್ಮ ಅವರು ನಿತ್ಯ ಕರ್ಮವಾಗ್ಲಿ ನೈಮಿತ್ತಿಕ ಕರ್ಮವಾಗ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ಆತ್ಮಾನುಸಂಧಾನ ಒಂದೇ ಕರ್ಮ, ಓಂಕಾರ ಜಪವನ್ನು ಮಾತ್ರ ಅವ್ರಿಗೆ ಹೇಳಿದ್ದಾರೆ. ಮಿಕ್ಕಿದ ಯಾವ ಜಪವು ಅವರಿಗೆ ವಿಧಾನ ಮಾಡಲಿಲ್ಲ. ಕೇವಲ ಓಂಕಾರ ಜಪವನ್ನು ಮಾಡಬೇಕು, ಪ್ರಣವ ಜಪ. ಸರ್ವಕರ್ಮ ಸನ್ಯಾಸ ಪೂರ್ವಕಾತ್ ಆತ್ಮಜ್ಞಾನ ನಿಷ್ಠಾರೂಪಾತ್ ಧರ್ಮಾತ್ ಭವತಿ. ನಿವೃತ್ತಿ ಲಕ್ಷಣ ಮಾರ್ಗದ ಮೂಲಕ ಪರಂ ನಿಶ್ರೇಯಸ ಮೋಕ್ಷವನ್ನು ಪಡೆಯುವಂಥದ್ದು ಸಾಧ್ಯ ಆಗ್ತದೆ. ಆತ್ಮಜ್ಞಾನ ನಿಷ್ಠಾರೂಪಾತ್ ಧರ್ಮಾತ್ ಭವತಿ. ತಥಾ ಇಮಮೇವ ಗೀತಾರ್ಥಂ ಧರ್ಮಂ ಉದ್ದಿಶ್ಯ ಭಗವತಾ ಏವ ಉಕ್ತಂ ಸಹಿ ಧರ್ಮಃ ಸುಪರ್ಯಾಪ್ತಃ ಬ್ರಹ್ಮಣ ಪದವೇದನೆ ಇತಿ ಅನುಗೀತಾಸು. ಅನುಗೀತೆ ಅಂತ ಇದೆ. ಅನುಗೀತೆಯಲ್ಲಿ ಭಗವಂತನು ಇದೇ ವಿಚಾರವನ್ನು ಇನ್ನೂ ವಿಸ್ತಾರವಾಗಿ ಹೇಳಿದ್ದಾರೆ. ಸಹಿ ಧರ್ಮ ಸುಪರ್ಯಾಪ್ತಃ ಬ್ರಹ್ಮಣ ಪದವೇದನೆ. ಈ ನಿವೃತ್ತಿ ಲಕ್ಷಣ ಮಾರ್ಗದ ಮೂಲಕವೇ ಮೋಕ್ಷವನ್ನ ಕೈವಲ್ಯವನ್ನ ಹೊಂದುವಂಥದ್ದು ಸಾಧ್ಯವಾಗ್ತದೆ. ಈ ವಿಚಾರವನ್ನ ಗೀತೆಯಲ್ಲೂ ಹೇಳಿದ್ದಾನೆ, ಅನುಗೀತೆಯಲ್ಲೂ ಹೇಳಿದ್ದಾನೆ. ಅನುಗೀತೆ ಅನ್ನುವಂಥದ್ದು ಒಂದು ಗೀತೆಯ ನಂತರದಲ್ಲಿ
ಅರ್ಜುನ ಕೃಷ್ಣನ ಹತ್ರ ಹೋದಾಗ ನನಗೆ ಗೀತೆಯ ಕೆಲವೊಂದು ವಿಚಾರಗಳನ್ನು ಮತ್ತೆ ಹೇಳು ಅಂದಾಗ ಆಗ ಕೃಷ್ಣ ಅನುಗೀತೆಯನ್ನು ಹೇಳಿದ ಅನ್ನುವಂತಹ ಉಲ್ಲೇಖ ಬರ್ತದೆ. ತತ್ರೈವ ಈ ವಾಕ್ಯದ ಅರ್ಥ ಏನು? ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ. ನಿವೃತ್ತಿ ಧರ್ಮದ ಮೂಲಕವೇ ಪರಂ ನಿಶ್ರೇಯಸ ಅಥವಾ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ. ಈ ವಿಚಾರವನ್ನು ಬ್ರಹ್ಮಣ ಪದಂ ಅಂದ್ರೆ ಬ್ರಹ್ಮನ ಸ್ಥಾನ, ಬ್ರಹ್ಮತ್ವ. ಕರೆಕ್ಟ್, ದಟ್ ಈಸ್ ದ ರೈಟ್ ವರ್ಡ್. ಬ್ರಹ್ಮತ್ವವನ್ನು ಪಡೆಯಲಿಕ್ಕೆ ನಿವೃತ್ತಿ ಲಕ್ಷಣ ಧರ್ಮವೇ ಒಂದು ಮಾರ್ಗ. ಇದನ್ನ ಅನುಗೀತೆಯಲ್ಲೂ ಹೇಳಿದ್ದಾನೆ. ತತ್ರೈವ ಚ ಉಕ್ತಂ ನೈವ ಧರ್ಮೀ ನ ಚಾಧರ್ಮೀ ನ ಚೈವ ಹಿ ಶುಭಾಶುಭಿ ಯಸ್ಯಾತ್ ಏಕಾಸನೇ ಲೀನಃ ತೂಷ್ಣೀಂ ಕಿಂಚಿದ್ ಅಚಿಂತಯನ್. ಯಾರು ತನ್ನ ಇಂದ್ರಿಯಗಳ ಪ್ರವೃತ್ತಿಯನ್ನ ನಿಷೇಧಗೊಳಿಸಿ ಮನಸ್ಸನ್ನ ಅಂತರ್ಮುಖೀಕರಣ ಮಾಡಿಕೊಳ್ತಾನೋ, ನೈವ ಧರ್ಮೀ ನಚ ಅಧರ್ಮೀ ನಚೈವ ಹಿ ಶುಭ ಅಶುಭಿ. ಧರ್ಮ ಮಾರ್ಗ ಅಂದ್ರೆ ಪ್ರವೃತ್ತಿ ಲಕ್ಷಣವನ್ನ ಮಾಡುವವನು, ಪ್ರವೃತ್ತಿ ಲಕ್ಷಣದಿಂದ ನಿವೃತ್ತಿಯಾದವನು, ಇಂಥವ್ರು ನಚೈವ ಹಿ ಶುಭ ಅಶುಭಿ, ಶುಭ ಕಾರ್ಯವನ್ನು ಮಾಡುವವನು, ಅಶುಭ ಕಾರ್ಯವನ್ನು ಮಾಡುವವನು, ಇಂಥವನು ಯಾರು ಇಲ್ಲಿ ಉಲ್ಲೇಖ ಮಾಡಲಿಲ್ಲ. ಬದಲಾಗಿ ಯಸ್ಯಾತ್ ಏಕಾಸನೇ ಲೀನಃ, ಯಾರು ಒಂದೇ ಆಸನದಲ್ಲಿ ಕುಳಿತು ತೂಷ್ಣೀಂ ಕಿಂಚಿದ ಅಚಿಂತಯನ್, ತನ್ನ ಮನಃಪ್ರವೃತ್ತಿಯನ್ನ, ಚಿತ್ತ ವಿಕಾರವನ್ನ ಉಂಟಾಗದೇ ಇರುವ ಹಾಗೆ ಯಾರು ತಡೆಯಬಲ್ಲನೋ ಅಂಥವನು ಯೋಗಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಧರ್ಮ ಮಾರ್ಗವನ್ನ ಅಂದ್ರೆ ಪ್ರವೃತ್ತಿ ಧರ್ಮ ಮಾರ್ಗವನ್ನು ಹೊಂದುವವನು ಫಲ ಪಡೆಯುತ್ತಾನೆ ಅಥವಾ ಮೋಕ್ಷವನ್ನು ಹೊಂದುತ್ತಾನೆ ಅನ್ನೋ ಅರ್ಥ ಇಲ್ಲ. ಬದಲಾಗಿ ಯಾರು ತನ್ನ ಮನಸ್ಸಿನ ಅಲೆಗಳನ್ನ ಸಂಪೂರ್ಣವಾಗಿ ನಿಷೇಧಗೊಳಿಸಿಕೊಳ್ಳಿಕ್ಕೆ ಸಮರ್ಥನೋ ಅವನು ಮೋಕ್ಷವನ್ನು ಹೊಂದುತ್ತಾನೆ. ಇದೇ ಮಾತನ್ನ ನಾವು ಯೋಗ ಸೂತ್ರದಲ್ಲೂ ನೋಡ್ಬೋದಾಗಿದೆ. ಯೋಗ ಸೂತ್ರದಲ್ಲಿ ಏನ್ ಹೇಳ್ತಾರೆ? ಅಥ ಯೋಗ ಅನುಶಾಸನಂ ಯೋಗಶ್ಚಿತ್ತವೃತ್ತಿ ನಿರೋಧ. ಚಿತ್ತವೃತ್ತಿಯನ್ನು ನಿರೋಧ ಮಾಡುವಂಥದ್ದೇ ಯೋಗ. ಮನಸ್ಸಿನಲ್ಲಿ ಕ್ಷಣಕ್ಕೆ 1000 ವೃತ್ತಿಗಳು ಹೇಳ್ತದೆ. ಅದಕ್ಕೆ ಅಲ್ಲಿ ಸುಂದರವಾದಂತಹ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಹೇಗೆ ನಮ್ಮ ಮನಸ್ಸು ಸೂಕ್ಷ್ಮವಾಗಿ ಕ್ಷಣದಿಂದ ಕ್ಷಣಕ್ಕೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಹೋಗ್ತದೆ ಅನ್ನೋದಕ್ಕೆ ಒಂದು 100 ಕಮಲದ ದಳಗಳು, ಪದ್ಮ ದಳಗಳು, ಅದನ್ನ ಒಂದ್ರ ಮೇಲೆ ಒಂದಿಟ್ಟು ಅದರ ಮೇಲಿಂದ ಸೂಜಿಯನ್ನ ಚುಚ್ಚಿದರೆ ಆ ಸೂಜಿಯು ಕ್ಷಣಾರ್ಧದಲ್ಲಿಯೇ ಮೇಲಿಂದ ಕೆಳಗೆ ಬಂದು ತಲುಪಿಕೊಳ್ತದೆ. ಆದರೆ ಆ ಸೂಜಿ ಪ್ರತಿಯೊಂದು ದಳವನ್ನು ಪ್ರವೇಶಿಸಿ ರಂಧ್ರ ಮಾಡಿಯೇ ಅದು ಹಂತ ಹಂತವಾಗಿ ಬರ್ತದೆ. 1 ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟರಲ್ಲೇ ಅದು ಒಂದೊಂದನ್ನೂ ಚುಚ್ಚಿ ಕೆಳಗೆ ಬಂದು ತಲುಪಿರ್ತದೆ. ಅಂದ್ರೆ ಮನಸ್ಸಿನ ವೇಗವು ಅಷ್ಟು ತೀವ್ರವಾಗಿರುತ್ತದೆ. ಕ್ಷಣದಿಂದ ಕ್ಷಣಕ್ಕೆ ಒಂದೇ ಕ್ಷಣದಲ್ಲೂ ನಾವು ಒಂದು ವಿಷಯದಿಂದ ವಿಷಯಾಂತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅಲ್ಲೂ ವಿಸ್ತಾರವಾಗಿ ಹೇಳಿದ್ದಾರೆ. ಇದರ ಉಲ್ಲೇಖ ಮಾಡಿದ್ರು, ನನಗೆ ಇದು ಎಲ್ಲಿ ಇದ್ರ ಬಗ್ಗೆ ಅಂತ ಜ್ಞಾಪಕ ಬರ್ತಿಲ್ಲ, ಆದ್ರೆ ಈ ಉದಾಹರಣೆಯನ್ನ ಕೇಳಿದ್ದೇನೆ. ಇದರ ಉಲ್ಲೇಖ ಎಲ್ಲಿದೆ ಅಂತ ನನಗೆ ಜ್ಞಾಪಕ ಆಗ್ಲಿಲ್ಲ. ನೋಡ್ತೇನೆ, ಯಾವ್ದಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕೇಳಿ ಹೇಳ್ತೇನೆ. ನೈವ ಧರ್ಮೀ ನ ಚಾಧರ್ಮೀ ನ ಚೈವ ಹಿ ಶುಭಾಶುಭಿ ಯಸ್ಯಾತ್ ಏಕಾಸನೇ ಲೀನಃ ತೂಷ್ಣೀಂ ಕಿಂಚಿದ್ ಅಚಿಂತಯನ್. ಯಾರು ಮನಸ್ಸನ್ನ ಅಂತರ್ಮುಖ ಮಾಡಿಕೊಂಡು ಕಿಂಚಿದಪಿ ಅಚಿಂತಯನ್, ಯಾವುದನ್ನೂ ಚಿಂತನೆ ಮಾಡದೆ ಆತ್ಮಾನುಸಂಧಾನವನ್ನು ಮಾಡ್ಲಿಕ್ಕೆ ಯಾರು ಸಮರ್ಥನೋ ಅಂಥವನು ಮೋಕ್ಷಕ್ಕೆ ಯೋಗ್ಯನಾಗ್ತಾನೆ. ಇದರ ಬಗ್ಗೆ ಅನುಗೀತೆಯಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳಿ ಅನುಗೀತೆಯ ಕೆಲವೊಂದು ವಿಚಾರವನ್ನ ಉಲ್ಲೇಖ ಮಾಡ್ತಿದ್ದಾರೆ. ತತ್ರೈವ ಚ ಉಕ್ತಂ ಅನ್ನುವಂತಹ ಮಾತಿನಲ್ಲಿ ಇತಿ ಜ್ಞಾನಂ ಸನ್ಯಾಸ ಲಕ್ಷಣಂ ಇತಿ ಚ. ಸನ್ಯಾಸ ಲಕ್ಷಣಂ ಜ್ಞಾನಂ,
ಜ್ಞಾನವು ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿ ಆಗ್ತದೆ. ಅದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಜ್ಞಾನಾದೇವತು ಕೈವಲ್ಯಂ ಅನ್ನುವಂಥದ್ದು ಶಂಕರಾಚಾರ್ಯರ ಅಭಿಮತ. ಜ್ಞಾನಂ ಸನ್ಯಾಸ ಲಕ್ಷಣಂ ಇತಿ ಚ ಇಹಾಪಿ ಚ ಅನ್ಯೇ ಅಂತೆ ಉಕ್ತಂ ಅರ್ಜುನಾಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ಸರ್ವಧರ್ಮಾನ್ ಪರಿತ್ಯಜ್ಯ, ಇಲ್ಲಿ ಸರ್ವಕರ್ಮಾಣಿ ಪರಿತ್ಯಜ್ಯ ಅಂತ ಅರ್ಥ ಮಾಡ್ಕೋಬೇಕು. ಎಲ್ಲ ಕರ್ಮಗಳನ್ನ ನೀನು ಬಿಟ್ಟು ಆತ್ಮಾನುಸಂಧಾನವನ್ನ ಮಾಡು. ಮಾಮೇಕಂ ಶರಣಂ ವ್ರಜ, ಇಲ್ಲಿ ಶರಣಾಗತಿಯನ್ನು ಹೇಳ್ತಾ ಇದ್ದಾನೆ. ಶರಣಾಗತಿ ಅನ್ನುವಂಥದ್ದು ಭಕ್ತಿಯ ಒಂದು ಪರಾಕಾಷ್ಠ. ಹಿಂದೆನೂ ನಾವು ಚರ್ಚೆ ಮಾಡಿದ್ವಿ. ನವವಿಧ ಭಕ್ತಿ ಬರ್ತದೆ. ಶ್ರವಣಂ, ಮನನಂ, ವಿಷ್ಣೋಃ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಹಿಂದೆ ಈ ಚರ್ಚೆ ಮಾಡಿದ್ವಾ ಮೇಡಮ್? ಇಲ್ಲ ಸರ್, ಬರ್ಲಿಲ್ಲ. 9 ವಿಧವಾದಂತಹ ಭಕ್ತಿಯನ್ನ ಹೇಳ್ತಾರೆ. ಮೊದಲನೇದು ಶ್ರವಣಂ, ಮನನಂ, ವಿಷ್ಣೋಃ ಸ್ಮರಣಂ, ಪಾದಸೇವನಂ. ಶ್ರವಣಂ, ಮನನಂ, ವಿಷ್ಣೋಃ ಸ್ಮರಣಂ, ಪಾದಸೇವನಂ, ಫುಲ್ ಸ್ಟಾಪ್. ಅರ್ಚನಂ, ವಂದನಂ, ದಾಸ್ಯಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನ. ಸಖ್ಯಂ, ಆತ್ಮನಿವೇದನ. ಇದು ಒಂದೊಂದಕ್ಕೂ ಉದಾಹರಣೆಗಳನ್ನ ನೋಡಬಹುದು. ಈಗ ಸಖ್ಯ, ಸಖ್ಯ ಅಂದ್ರೆ ಫ್ರೆಂಡ್ಶಿಪ್. ಭಕ್ತನಾದಂಥವನು ಭಗವಂತನನ್ನ ತನ್ನ ಮಿತ್ರ ಅಂತ ಹೇಳಿ ಪರಿಭಾವಿಸ್ಕೊಳ್ತಾನೆ. ಅಲ್ಲಿ ರಾಮಾಯಣದ ರಾಮನಲ್ಲಿ ಅಥವಾ ಕೃಷ್ಣನಲ್ಲಿ ಅನೇಕರು ತಾವು ಅವನ ಮಿತ್ರರು ಅಂತ ಹೇಳಿ ಪರಿಭಾವಿಸಿಕೊಂಡಿದ್ದಾರೆ. ಯಾರು? ಉದಾಹರಣೆಗೆ ವಿಭೀಷಣ ಅಂತ ಹೇಳ್ಬೋದು. ವಿಭೀಷಣ ರಾಮನ ಮಿತ್ರ ಅಂತ ಹೇಳಿ ಪರಿಭಾವಿಸಿಕೊಂಡಿದ್ದ. ಈ ತರದ ಅನೇಕ ಉದಾಹರಣೆಗಳಿವೆ. ಆತ್ಮನಿವೇದನೆಯಲ್ಲಿ ತನ್ನನ್ನೇ ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂಥದ್ದು. ಉದಾಹರಣೆ ಹನುಮಂತ. ಹೀಗೆ ಭಕ್ತಿಯಲ್ಲಿ ನವವಿಧಗಳಿವೆ, ನವ ಪ್ರಕಾರಗಳಿವೆ. ಶ್ರವಣಂ, ಮನನಂ, ವಿಷ್ಣೋಃ ಸ್ಮರಣಂ, ಪಾದಸೇವನಂ. ಪಾದಸೇವನೆ ಒಂದೇ ವರ್ಡ ಸರ್? ಒಂದೇ ಪದ. ಅಂದ್ರೆ ಏನ್ ಅರ್ಥ ಬರುತ್ತೆ? ಈಗ ಪಾದಸೇವನೆಗೆ ಸುಂದರವಾದಂತಹ ಉದಾಹರಣೆ ಭರತ. ಓಕೆ, ಗೊತ್ತಾಯ್ತು. ಭರತ ತನ್ನ ರಾಮನನ್ನ ಅಗ್ರಜನನ್ನ ಅವನ ಪಾದವನ್ನೇ ಇಟ್ಟು, ಅಷ್ಟೊಂದು ಭಕ್ತಿ ಅವನಿಗೆ. ಭರತನ ಭಕ್ತಿ ಅಂತದ್ದು. ಅರ್ಚನಂ, ವಂದನಂ, ದಾಸ್ಯಂ. ಅರ್ಚನೆ ಮಾಡುವಂಥದ್ದು, ವಂದಿಸುವಂಥದ್ದು, ದಾಸ್ಯ ಭಾವವನ್ನು ಪಡೆಯುವಂಥದ್ದು. ತಾನು ಭಗವಂತನ ದಾಸ. ಭಗವಂತ ತನ್ನ ಮೀರಾ ಉದಾಹರಣೆ ಆಗ್ಬಹುದು. ಅಕ್ಕ ಮಹಾದೇವಿ ಆಗ್ಬಹುದು. ಅಕ್ಕ ಮಹಾದೇವಿ ಆತ್ಮನಿವೇದನೆಗೂ ಬರ್ತಾರೆ. ಆತ್ಮನಿವೇದನೆಗೂ ಬರಬಹುದು ಅನ್ಸುತ್ತೆ. ಯಾಕಂದ್ರೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡದ್ದು ಅದು. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅರ್ಚನಂ, ಈ ವಂದನಂ, ದಾಸ್ಯಕ್ಕಿಂತ ಇದು ಒಂದೊಂದು ಹಂತಕ್ಕೆ ಮೇಲೆ ಹೋಗ್ತದೆ. ದಾಸ್ಯದಲ್ಲಿ ತಾನು ದಾಸ, ತಾನು ಗುಲಾಮ, ಭಗವಂತನ ಗುಲಾಮ, ತನ್ನ ಅಹಂಕಾರವನ್ನು ನಾಶಪಡಿಸಿಕೊಳ್ಳಿಕ್ಕೋಸ್ಕರ ಆ ರೀತಿಯ ಕನಕದಾಸ, ಪುರಂದರದಾಸ, ಅವ್ರದ್ರಲ್ಲಂತೂ ಹೆಸರಲ್ಲೇ ದಾಸ ಇದೆ. ಮೀರಾಬಾಯಿ. ತದನಂತರದ ಅವಸ್ಥೆಯಲ್ಲಿ
ಸಖ್ಯಂ ಆತ್ಮನಿವೇದನಂ. ಆತ್ಮನಿವೇದನೆ ಅತ್ಯಂತ ಉತ್ಕೃಷ್ಟವಾದಂತಹ ಭಕ್ತಿ ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿ ಸಖ್ಯಮಿಗೆ ಬರ್ತಾಳೆ ಅನ್ಸುತ್ತೆ ನನಗೆ. ಅವನು ತನ್ನ ಮಿತ್ರ ಅಂತ ಹೇಳಿ ಗಂಡ ಅಂತ ಹೇಳ್ತಾಳೆ ಅವಳು. ಅಕ್ಕ ಮಲ್ಲಿಕಾರ್ಜುನನೇ ತನ್ನ ಪತಿ ಅಂತ. ಹಾಗಾದ್ರೆ ಸಖ್ಯಕ್ಕೆ ಬರ್ಬೋದು. ಕರೆಕ್ಟ್. ಮಲ್ಲಿಕಾರ್ಜುನನೇ ತನ್ನ ಪತಿ ಅಂತ ಹೇಳುವಾಗ ಸಖ್ಯಕ್ಕೆ ಬರ್ತಾರೆ. ಸತ್ಯ. ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಇತಿ ಅಭ್ಯುದಯಾರ್ಥೋಪಿ. ನಾವು ಪ್ರಾಯಶಃ ಇಲ್ಲಿಗೆ ನಿಲ್ಲಿಸ್ಕೊಳ್ಬಹುದು ಅನ್ಸುತ್ತೆ ಮೇಡಮ್. ಅಭ್ಯುದಯಾರ್ಥೋಪಿ ಆ ಭಾಗದಿಂದ ಮುಂದೆ ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಇದು ಎಲ್ಲ ಅನುಗೀತದಲ್ಲಿ ಬರುತ್ತೆ ಅಂತ ನಾನು ಹೇಳ್ತಾ ಇರೋದು. ಇದು ಭಗವದ್ಗೀತೆಯಲ್ಲೂ ಇದೆ. ಭಗವದ್ಗೀತೆಯ ವಾಕ್ಯವೇ. ಮತ್ತೆ ಅನುಗೀತ ಇಹಾಪಿ ಅಂತ ಹೇಳಿದ್ರಲ್ವಾ. ಇಹ ಅಂದ್ರೆ ಇಲ್ಲಿ, ಆದ್ರೆ ಹಿಂದಿನ ಉಲ್ಲೇಖ ಮಾಡಿದ್ದೆಲ್ಲ ಅನುಗೀತೆ ಇದ್ದು, ಅನುಗೀತೆಯು ಇಲ್ಲಿನ ವಿಚಾರವನ್ನೇ ಅನುಮೋದಿಸ್ತಾ ಇದೆ ಅಂತ ಹೇಳಿ ಭಗವದ್ಗೀತೆಯ ವಾಕ್ಯವನ್ನು ಕೊಟ್ರು. ಅಷ್ಟೇ, ಹಾಗೆ ಹೇಳುತ್ತೆ ಅಂತ. ಅನುಗೀತೆಯು ಸ್ವತಂತ್ರವಾದಂತಹ ವಿಚಾರ ಹೇಳ್ತಾ ಇಲ್ಲ, ಬದಲಾಗಿ ಗೀತೆಯ ವಿಚಾರವನ್ನೇ ಅನುಕರಿಸ್ತಾ ಇದೆ, ಅನುಮೋದಿಸ್ತಾ ಇದೆ. ಸನ್ಯಾಸ ಲಕ್ಷಣಂ ಮತ್ತೆ ಯಾವುದೇ ವಿಕಾರ ಇಲ್ಲದೆ ಮನಸ್ಸನ್ನು ಇದೆಲ್ಲ ಅನುಗೀತೆಯಲ್ಲಿ ಬಂದದ್ದು. ಸರ್, ಆಮೇಲೆ ನಾನು ಕನ್ನಡ ಸರ್ ಹತ್ರ ಕೇಳಿದೆ, ಅದು ಕ್ಲೃಪ್ತ, ಮಂಜುನಾಥ್ ಕೊಳ್ಳೇಗಾಲ ಅವರು, ಸಂಸ್ಕೃತ ಕನ್ನಡ ಎರಡರದ್ದು ಇದು. ಕ್ಲೃಪ್ತ ಅನ್ನೋದು ಅದು ಸಂಸ್ಕೃತ ಪದ. ನೀವ್ ಹೇಳಿದ್ರಲ್ವಾ, ಅವ್ರು ಫೋಟೋ ಕಳ್ಸಿದ್ದಾರೆ. ಅದು ಸಂಸ್ಕೃತಕ್ಕೆ ಹೀಗೆ ಬರೋದು, ಕನ್ನಡದಕ್ಕೆ ಎಲ್ರೂ ಬರೋದು. ನಿಮ್ಗೆ ವಾಟ್ಸಪ್ ಮಾಡ್ತೀನಿ ನಾನು. ಅದು ಆ ರೀತಿ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಕನ್ನಡದಲ್ಲಿ ಬರುವಾಗ ಅದು ಕ್ಲುಪ್ತ ಅಂತ ಆಗತ್ತೆ ಅಂತ ಹೇಳಿದ್ರು ನಮ್ಗೆ. ಸೊ ನಾವು ಬರೆಯುವಾಗ ಅದನ್ನ ಅಕ್ಷರ ಈಗ ಇಲ್ಲ ಕನ್ನಡದಲ್ಲಿ, ಹಾಗಾಗಿ ಹೀಗೆ ಅಂತ. ಇನ್ನೊಂದು ಜನ್ಮಿಸಿ ಪದ ಸರಿಯಲ್ಲ, ಹುಟ್ಟಿಸಿ. ಜನ್ಮಿಸಿ ಪದ ಅದು ಬಳಕೆ ಸರಿಯಲ್ಲ ಅಂತ. ಜನ್ಮಿಸಿ ಅಂದ್ರೆ ಸ್ವಯಂ ಜನ್ಮಿಸಿ ಅಂತ ಆಗತ್ತೆ. ಹುಟ್ಟಿಸಿ ಅರ್ಥಕ್ಕೆ ಜನ್ಮಿಸಿ ಬರಲ್ಲ ಅಂತ ಹೇಳಿದ್ರು. ಟಿ ಅನ್ನೋ ಅರ್ಥಕ್ಕೆ ಬರ್ತದೆ, ಟಿ ಅನ್ನೋ ಅರ್ಥಕ್ಕೆ ಬರುತ್ತೆ. ಸೊ ಜ್ಞಾನ ಸಂಹಿತ ಅನ್ನೋ ಪದ ಇದೆ, ಬಟ್ ಅದು ನಾನು ಬಳಸಿದ ವಾಕ್ಯಕ್ಕೆ ಸರಿಯಾಗಲ್ಲ. ಅದು ಜ್ಞಾನ ಬದ್ಧನಾಗಿ ಅನ್ನೋ ಪದಕ್ಕೆ ಜ್ಞಾನ ಸಂಹಿತನಾಗಿ ಅನ್ನೋ ಪದ ಬರುತ್ತೆ. ಜ್ಞಾನ ಬದ್ಧನಾಗಿ ಅನ್ನೋ ಅರ್ಥದಲ್ಲಿ ಜ್ಞಾನ ಸಂಹಿತನಾಗಿ, ಬಟ್ ನಾನೇನು ವಾಕ್ಯ ಬರ್ದಿದ್ದೀನಿ ಅದಕ್ಕೆ ಜ್ಞಾನ ಸಂಯುತನಾಗಿ ಆಗತ್ತೆ ಅಂತ. ಸಂಯುತ ಅಂತ. ಆಮೇಲೆ ದರುಶನ ಅನ್ನೋದು ತದ್ಭವ ಅಲ್ಲ, ಅದು ಅಪಭ್ರಂಶ ಅಂತ ಹೇಳಿದ್ರು. ಅಪಭ್ರಂಶ, ದರುಶನ ಅಪಭ್ರಂಶ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವುದು ಯುಕ್ತವಾದಂತಹ ಪ್ರಯೋಗ? ದರ್ಶನ ದರುಶನ ಎರಡೂ ಸರಿ ಹೇಳಿದ್ರು ಅವರು. ದರುಶನ ಆದ್ರೆ ಸಂಸ್ಕೃತ ತತ್ಸಮದ್ದು ಅಪಭ್ರಂಶ ಅಂದ್ರೆ ಅದು ತದ್ಭವ ಅಲ್ಲ, ತದ್ಭವ ಆಗಲ್ಲ ಅಂತ ಹೇಳಿದ್ರು. ದರ್ಶನ ಸಂಸ್ಕೃತ ಪದ, ಇದು ದರುಶನ, ಎರಡೂ ಹೇಳ್ತೇವೆ ಅಂತ ಹೇಳಿದ್ರು. ಸರಿ ಮೇಡಮ್, ತುಂಬಾ ವಿಸ್ತಾರವಾಗಿ ಅವರ ಹತ್ರ ಚರ್ಚೆ ಮಾಡಿದಿರಿ. ಓಕೆ ಸರ್, ಧನ್ಯವಾದ ಸರ್. ಧನ್ಯವಾದ ಮೇಡಮ್, ನಮಸ್ತೆ. ಮುಂದಿನ ವಾರ ನಾನು ಇದು ನೋಟ್ಸ್ ಕರೆಕ್ಷನ್ ಕಳಿಸ್ತೀನಿ ಒಂದು 3-4 ದಿನದಲ್ಲಿ. ಸರಿ, ಆಗ್ಬೋದು. ಆಮೇಲೆ ಕರೆಕ್ಷನ್ ಅಪ್ಲೈ ಮಾಡಿ ನಿಮ್ಗೆ ಮೇಲ್ ಮಾಡಿ ಬಿಡ್ತೀನಿ. ಮತ್ತೆ ಕನ್ನಡದಲ್ಲಿ ಶಂಕರ ಭಾಷ್ಯದ ಪುಸ್ತಕ ತಂದೆ, ಅದನ್ನ ತಂದೆ ಹತ್ರ ಇತ್ತು, ಒಂದು ಲೈಬ್ರರಿ ಸೆಟ್ ಅವರ ಮನೆಯದ್ ಮಾಡಿ ಬಂದೆ. ನಾನ್ ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತೀನಿ ನಾನು ಆಮೇಲೆ ಆ ಪುಸ್ತಕದ್ದು. ಅದನ್ನು ಯಾರು ಅದು ತಂದು ಬಾಕ್ಸ್ ಅಲ್ಲಿ ಇದೆ, ನಮ್ಗೆ ನೆನಪಿಲ್ಲ ಹೆಸರು. ನಾನು ಫೋಟೋ ಕಳಿಸ್ತೀನಿ ಸರ್. ಆಮೇಲೆ ಇನ್ನೊಂದು ಮಾಹಿತಿ, ಹೊಳೆ ನರಸೀಪುರ, ಅಲ್ಲಿಂದ ಕನ್ನಡದ ಭಾಷ್ಯ, ಗೀತಾ ಭಾಷ್ಯವನ್ನ ಅವರು ಕನ್ನಡೀಕರಿಸಿದ್ದಾರೆ. ಇದು ಅದೇ ಚೆಕ್ ಮಾಡಿ ನಿಮ್ಗೆ ಇತ್ತೀಚೆಗೆ ಮಾಡಿದಾರ? ಅವರು ತುಂಬಾ ವರ್ಷದ ಹಿಂದೆನೆ ಮಾಡಿದ್ದಾರೆ. ಹಾಗಾದ್ರೆ ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ, ಅದು ಫೋಟೋ ಕಳಿಸ್ತೀನಿ. ಸರಿ 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 ಮೇಡಮ್, ನಮಸ್ತೆ.
ನಮಸ್ತೆ.